ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅನ್ನತಕ್ಕಂಥದ್ದನ್ನು ಹೇಳಿ, ದೈವಿ ಸಂಪತ್ತು ಅನ್ನತಕ್ಕಂಥದ್ದು ತಂದ್ಕೋಬೇಕು ಜೀವನದಲ್ಲಿ, ಆಸುರಿ ಸಂಪತ್ತು ತೆಗೆದುಹಾಕ್ಕೋಬೇಕು. ಆದರೆ ಇದನ್ನು ಸ್ವತಃ ನಾವೇ ಮಾಡಲಿಕ್ಕೆ ಸಾಧ್ಯವಿಲ್ಲ. ಶಾಸ್ತ್ರವೇ ಪ್ರಮಾಣ, ಶಾಸ್ತ್ರ ಪ್ರಕಾರ ಜೀವನ ಮಾಡಬೇಕು ಅಂದಾಗ ಶಾಸ್ತ್ರ ಯಾವುದು? ವೇದಗಳು ಶಾಸ್ತ್ರ. ಅದರಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನತಕ್ಕಂಥದ್ದು ವಿಭಾಗ ಮಾಡಿ ಯಾವ್ಯಾವ ಜೀವನದಲ್ಲಿ ಯಾವ ರೀತಿ ಇರಬೇಕು ಅಂತ ಏನು ಹೇಳುತ್ತೋ ಅದೇ ರೀತಿಯೇ ಜೀವನ ಮಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ರು. ಆದರೆ ಈ ಕೃಷ್ಣ ಪರಮಾತ್ಮ ಈ ಮಾತನ್ನು ಹೇಳಿದಾಗ ಕರ್ಮಮೀಮಾಂಸಕರು ಮಾತ್ರ ಇದಕ್ಕೆ ವಿರುದ್ಧ ಇದ್ದರು. ಮೀಮಾಂಸ ಅಂದರೆ ಚೆನ್ನಾಗಿ ಕೇಳಿ, ಏನು ಹೇಳಿದೆ ನಾನು? ಮೀಮಾಂಸ, ಮೀನು ಮಾಂಸ ಅಲ್ಲ, ಮೀಮಾಂಸ ಅಂದರೆ ಪೂಜ್ಯ ವಿಚಾರ ಅಂತ. ಸೊ ಕರ್ಮಮೀಮಾಂಸಕರು ಕರ್ಮವೇ ಶ್ರೇಷ್ಠ, ಇನ್ನು ಆತ್ಮಜ್ಞಾನ ಮೋಕ್ಷ ಇವೆಲ್ಲ ಇಲ್ಲ, ಶುದ್ಧವಾದ ಶಾಸ್ತ್ರೀಕರಣ ಮಾಡಿಕೊಂಡಿರೋ ಒಳ್ಳೆಯ ಜನ್ಮ ಬರ್ತಿರುತ್ತೆ, ಅನುಭವಿಸು ಅಂತ ಅಷ್ಟು ಮಾತ್ರನೇ ಹೇಳತಕ್ಕಂಥ ಕೃಷ್ಣ ಪರಮಾತ್ಮ ಕಾಲದಲ್ಲಿ ಇದ್ದರು. ಅದಕ್ಕೆ ನಿನ್ನೆ ದಿವಸ ನಾವು ನೋಡಿದ್ವಿ, ಅವ್ರ ಮಾತನ್ನು ಕೇಳಬೇಡ, ಯಾಕೆಂದರೆ ಅದೆಲ್ಲ ಯಾವ್ಯಾವ ಪುಷ್ಪಿತಾಂ ವಾಚಂ ದ್ವಿತೀಯ ಶಂಕುತರ ಇರುತ್ತೆ, ಅದು ಅವ್ರು ಹೋಗಬೇಡ. ಅಂತಃಕರಣಕ್ಕೋಸ್ಕರವಾಗಿ ಕರ್ಮಯೋಗ ಸಾಧನೆ ಮತ್ತು ಶ್ರವಣ ಮಾಡಿದ್ರೆ ಆತ್ಮಜ್ಞಾನ ಅನ್ನತಕ್ಕಂಥ ಹೇಳ್ದ. ಅದೇ ಕೃಷ್ಣ ಪರಮಾತ್ಮ ಹೇಳೋ ಸಮಯದಲ್ಲಿ ಅವ್ರು ಮಾತ್ರ ಇದ್ದರು. ಈಗಿನ ಕಾಲದಲ್ಲಿ ಇದು ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, शास्त्र की विधि क्या है, शास्त्र क्या है, इससे समझो. शास्त्र का अर्थ है सदियों में सनातन से जिन्होंने जाना है उनका सार निचोड़, जिन्होंने जीवन के आनंद को अनुभव किया. ಯಾರಾದರೆ ಜೀವನದ ಆನಂದ ಅನುಭವಿಸಿ ತನ್ನ ಸ್ವಸ್ವರೂಪದ ಆನಂದವನ್ನು ಚೆನ್ನಾಗಿ ಅನುಭವಿಸಿ ತಿಳ್ಕೊಂಡು, ಜೀವನಕ್ಕೆ ವರದಾನಕ್ಕೆ ವರ್ಷ ಜಿನ್ ಪರ್ ಹುಯಿ ಹೈ, ಜೀವನದ ವರದಾನದ ವರ್ಷ ಅಂದರೆ ಮಳೆ ಯಾರ ಮೇಲೆ ಆಗಿದೆಯೋ, ಅಂದರೆ ಯಾರು ಆ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೋ, ಉನ್ನೋನೆ ಜೋ ಕಹಾಯ್ ಉಸ್ಕಾ ಜೋಡ್, ಅಂದರೆ ಅಂಥವ್ರು ಏನು ಹೇಳಿದಾರೋ ಆ ವಚನಗಳು, ಆ ವಾಕ್ಯಗಳು ಶಾಸ್ತ್ರ, ಅದನ್ನು ತಗೋಬೇಕು ನಾವು. ಈ ರೀತಿ ಹೇಳಿದಾಗ ಆಜ್ ಕಠಿಣ ಹೋಗಯ್ಯ ಹೈ ಎಕ್ ಬಾತ್. ಈಗಿನ ಕಾಲದಲ್ಲಿ ಇದು ಭಾಳ ಕಠಿಣ. ನಿಜವಾಗಿ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನಾವು. ಒಬ್ಬರ ಹತ್ರ ಶ್ರವಣ ಮಾಡಬೇಕು, ಮತ್ತೊಬ್ಬರ ಹತ್ರ ಹೋಗಬಾರ್ದು ಅಂತ ಹೇಳ್ತಾರೆ, ಅದು ಸರಿಯಲ್ಲ. ಒಂದು ಯಾರ್ಯಾರು ಬಂದು ಏನೇನು ಹೇಳಿದ್ರೆ ಅದನ್ನೆಲ್ಲ ಕೇಳ್ಕೋಬೇಕು. ಅವರಿದ್ದಾಗ ಆ ರೀತಿ ನಡೆಯೋದು, ಆ ಸ್ವಾಮಿ ಡಾಕ್ಟರ್ ಇನ್ನೊಂದು ಸಲ ನಡೆಯೋದು, ಈ ರೀತಿಯೂ ಸರಿಯಲ್ಲ. ಅಂದರೆ ಒಬ್ಬರ ಹತ್ರ ಕೇಳಬೇಕು ಅನ್ನೋದು ಸರಿಯಲ್ಲ, ಕೇಳಬಾರ್ದು ಬೇರೆ ಹತ್ರ ಅನ್ನೋದು ಸರಿಯಲ್ಲ. ಯಾಕೆಂದರೆ ಮೊದಲುಬ್ಧೋ ಯಥಾ ಭೃಂಗ ಪುಷ್ಪಾಂತರಂ ಗಚ್ಚತಿ, ಜ್ಞಾನಲುಬ್ಧೋ ತಥಾ ಶಿಷ್ಯ ಗುರುರ್ಗುರುವಾಂತರಂ ಗಚ್ಚತಿ. ಮಧು ಬೇಕು, ಆ ಮಧು ಬೇಕು ಅನ್ನತಕ್ಕಂಥ ಮಧು ಕೀಟ, ಜೇನುಹುಳು ಒಂದು ಹೂವಿನ ಇನ್ನೊಂದು ಹೋಗೋಗುತ್ತೆ, ಹೌದಾ? ಒಂದೇ ಹೂವಲ್ಲೇ ನೆಲೆಸಿರೋಲ್ಲ, ಅದು ತನ್ನ ತೃಪ್ತಿ ಆಗೋತಕ್ಕ ಹೋಗ್ತಾರೆ ಇರುತ್ತೆ. ಅದೇ ರೀತಿ ಜ್ಞಾನಲುಬ್ಧೋ ತಥಾ ಶಿಷ್ಯ, ಆ ಜ್ಞಾನ ಪಡಿಬೇಕು ಅನ್ನತಕ್ಕಂಥ ದಾಹ ಯಾರಿಗಿದೆಯೋ ಆ ಶಿಷ್ಯ ಗುರುವಾಂತರಂ ಗಚ್ಚತಿ, ಒಬ್ಬ ಗುರುವಿಂದ ಇನ್ನೊಂದು ಗುರು ಹೋಗ್ತಿರ್ತಾನೆ. ಎಲ್ಲಿ ತನಕ ತನ್ನ ತೃಪ್ತಿ ಸಿಗಲ್ವೋ ಅಲ್ಲಿ ತನಕ ಹೋಗ್ಬೋದು, ತಪ್ಪಿಲ್ಲ. ಆದರೆ ಏನು ಹೇಳ್ತೀಯಾರೆ, ನನ್ನ ಬಗ್ಗೆ ಹೇಳ್ತೀಯಾರ, ಅನಾತ್ಮನ ತೆಗೆದಾಕಿ ಆತ್ಮಸ್ವರೂಪ ತೋರಿಸ್ತೀಯಾರ, ಏನು ಅದನ್ನು ಚೆನ್ನಾಗಿ ಗಮನಿಸ್ಬೇಕು, ಹೌದಾ? ಅದಿಲ್ದಿರ ಹುಚ್ಚುಚ್ಚಾಗಿ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಹೇಳ್ತಾರೆ ಮಹಾತ್ಮರು, ಆಜ್ ಕಠಿಣ हो गई है एक बात, ऐसी कठिन उस दिन बात ना थी. ಈಗ ಭಾಳ ಕಠಿಣ ಆಗಿದೆ ಇದು. ಕೃಷ್ಣ ಪರಮಾತ್ಮನ ಕಾಲಕ್ಕೆ ಅಂಥ ಕಷ್ಟ ಇರಲಿಲ್ಲ. जब कृष्ण यह कहा था उस दिन हर कोई शास्त्र नहीं लिखता था. ಕೃಷ್ಣ ಪರಮಾತ್ಮನ ಕಾಲದಲ್ಲಿ ಪ್ರತಿಯೊಬ್ಬರು ಶಾಸ್ತ್ರ ಬರೆಯೋಕ್ಕೆ ಹೋಗ್ತಿರ್ಲಿಲ್ಲ. ಯಾರ ಮನಸ್ಸು ಬಂದರೆ ಆ ರೀತಿ ಶಾಸ್ತ್ರ ಬರೆಯೋಕ್ಕೆ
ಹೋಗ್ತಿಲ್ಲ. ವೇದಗಳೇನಿತ್ತೋ, ಮಹರ್ಷಿಗಳೇನು ಹೇಳಿದ್ರು ಅದರಂತೆ ಜೀವನ ಮಾಡಿಕೊಂಡು ಅದರಂತೆ ತತ್ವವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋರೆ ಹೊರತು ನಮಗೆ ಗೊತ್ತಿದೆ ಅಂತ ಬರೆಯೋಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆಂದರೆ ಯಾವಾಗ ತನ್ನ ಬುದ್ಧಿಯಿಂದ ಬರೆಯೋಕ್ಕೆ ಹೋಗ್ತಾನೋ ಕಡಿಸ್ಬಿಡ್ತಾನೆ. ಶಂಕರಾಚಾರ್ಯ ಅಧ್ಯಯನ ಮಾಡಿದಂಥ ಶಿಷ್ಯರೇ ಸುರೇಶಾಚಾರ್ಯನೊಬ್ಬರು ಬಿಟ್ಟರೆ ಮಿಕ್ನದರೆಲ್ಲ ಟ್ವಿಸ್ಟ್ ಮಾಡಿಬಿಟ್ರು ಶಂಕರ ಸಿದ್ಧಾಂತವನ್ನು. ಆದ ಕಾರಣ ಕೊಯ್ ಸೋಚ್ ಛೀ ನಹಿ ಸಕ್ತಾ ತಾಕಿ ಬಿನಾ ಜಾನೆ ಮೈಲಿಕ್ಕು. ಹೊಸದಾಗಿ ಶಾಸ್ತ್ರ ಬರೀಬೇಕು, ನಂಗೆ ಗೊತ್ತಿಲ್ಲದರಲ್ಲಿ ನಂಗೆ ಗೊತ್ತಿರೋ ಅಷ್ಟು ಬರೀತೀನಿ ಅಂತ ಹಿಂದಿನ ಕಾಲಕ್ಕೆ ಯಾರು ಯೋಚನೆ ಮಾಡ್ತಿರಲಿಲ್ಲ. ಆ ವೇದಗಳನ್ನ ಅಧ್ಯಯನ ಮಾಡ್ಕೊಂಡು ಹೋಗೋರೆ ಹೊರತು ತಮ್ಮದೇ ಆದಂಥ ಗ್ರಂಥಗಳನ್ನ ಬರೆಯೋಕ್ಕೆ ಪ್ರಯತ್ನ ಮಾಡ್ತಿರ್ಲಿಲ್ಲ. ಅವಶ್ಯಕತೆ ಇರಲಿಲ್ಲ. ಪೂರ್ಣ ಜ್ಞಾನ ಇದೆ ಅದರಲ್ಲಿ, ಮತ್ತು ನೀನೇನು ಬರೆಯೋಕ್ಕೆ ಹೋಗ್ತೀಯ? ಹೌದಾ? ಸೋಚನೆಕ ಬಾಹರ್ತ. ಆ ರೀತಿ ಯೋಚನೆ ಮಾಡತಕ್ಕಂಥದ್ದೇ ಆಲೋಚನೆಯಿಂದ ದೂರ ಆಗಿಬಿಟ್ಟಿತ್ತು. ಕ್ಯೋಂಕಿ ಬಿನಾ ಜಾನೆ ಲಿಖನೆ ಮೇ ಕೊಯ್ ಅರ್ಥ भी नहीं था. ಸರಿಯಾಗಿ ಗೊತ್ತಿಲ್ದಿರ ಪುಸ್ತಕ ಬರೆಯತಕ್ಕಂಥದ್ದನ್ನು ವ್ಯರ್ಥ. ಶಾಸ್ತ್ರೋಂ ಪರ್ ಕಿಸಿ ಕೆ ನಾಮ್ ಭಿ ನಹಿ ಥೇ. ಅಷ್ಟೇ ಅಲ್ಲ, ನಮ್ಮ ಸಂಪ್ರದಾಯದಲ್ಲಿ ನೋಡಿ, ಶಾಸ್ತ್ರ ಅನ್ನತಕ್ಕಂಥದ್ದು ವೇದಗಳು ಯಾರು ಬರೆದಿದ್ದು? ಅಪೌರುಷೇಯ, ಪುರುಷ ಬುದ್ಧಿಯಿಂದ ಬಂದಿದ್ದಲ್ಲ. ಯಾರೋ ಒಬ್ಬರು ತಮ್ಮ ಬುದ್ಧಿಯಿಂದ ಬರೆದಿದ್ದಲ್ಲ. ಸೃಷ್ಟಿನಲ್ಲಿ ಮಂತ್ರಗಳಿತ್ತು, ಹೌದಾ? ಆ ಮಂತ್ರಗಳ ಮಹರ್ಷಿಗಳು ತಮ್ಮ ತಪಶಕ್ತಿನ ಕಂಡಿಡ್ಕೊಂಡು ಹೇಳಿದರು. ಏನಿತ್ತೋ ಸೃಷ್ಟಿನ ಆ ಮಂತ್ರ ಹೇಳಿದ ಹೊರತು ಅವರೇ ಮಂತ್ರಗಳು ರಚನೆ ಮಾಡೋಕ್ಕೆ ಹೋಗಿಲ್ಲ ಅಂಥವರು. ಆ ಕಾರಣ ಕೈ ವ್ಯಕ್ತಿಯೋಂಕೆ ಸಂಪ್ರದಾಯ ಭೀ ನಹಿತಿ. ಯಾರೋ ಒಬ್ಬನ ಬಂದ ಮೇಲೆ ಈ ಸಂಪ್ರದಾಯ ಶುರುವಾಯಿತು ಅನ್ನತಕ್ಕದಿಲ್ಲ, ಹೌದಾ? अनंत अनंत काल में अनंत अनंत लोगों ने जो जाना है उस जानने को लोग निखारते गए. ಶಾಸ್ತ್ರ ಸಂಪತ್ ಭೀ ಸಬ್ಕೆ ಅನುಭವಕ್ಕೆ. ಅಂದರೆ ವೇದಗಳ ಪ್ರಕಾರ ಅಧ್ಯಯನ ಮಾಡ್ತಿದ್ರು, ತಮ್ಮ ತಮ್ಮ ಅನುಭವ ಅನ್ನತಕ್ಕಂಥದ್ರಿದ್ದರು. ಆ ರೀತಿ ಅನುಭವದಲ್ಲಿರ್ತಕ್ಕಂಥವ್ರು ಯಾರು ಮಾತಿದೆಯೋ ಅದೇನೇ ಸರಿಯಾದಂಥ ಉಪದೇಶ ಆಗುತ್ತೆ ಹೊರತು ಇಲ್ಲಿದೆ ಸಾಧ್ಯವಿಲ್ಲ. ವೇದ ಹೈ वे किसी एक व्यक्ति के वचन नहीं है. ವೇದಗಳು ಯಾರೋ ಒಬ್ಬಂದು ವಚನ ಅಲ್ಲ. ನೋಡಿ, ಕ್ರಿಶ್ಚಿಯಾನಿಟಿ ಜೀಸಸ್ ಕ್ರಿಸ್ಟ್ ಹೇಳಿರೋದು, ಮೊಹಮ್ಮದ್ ಪೈಗಂಬರ್ ಹೇಳಿದ್ದು ಮುಸ್ಲಿಂ. ಅವ್ರು ಹುಟ್ಲಿಕ್ಕೆ ಮುಂಚೆ ಅವು ಇರಲಿಲ್ಲ, ಹೌದಾ? ಈ ಏನು ಹಿಂದೂ ಸಂಪ್ರದಾಯ ಅಂತಾರೋ ಇದು ಯಾರು ಬಂದಮೇಲೆ ಶುರು ಆಯ್ತಪ್ಪ ಅಂದರೆ, ಇದು ಪ್ರಾರಂಭ ಯಾವುದು ಒಂದು ಸಲ ಪ್ರಾರಂಭ ಆಗಿದ್ದಲ್ಲ, ಸೃಷ್ಟಿ ಪ್ರಾರಂಭ ಆದಾಗಲಿಂದ ಇದೆ. ಯಾಕೆ ಇಷ್ಟೆಲ್ಲ ಹೇಳ್ತಾರೆ ಅಂದರೆ, ಸರಿಯಾದ ಮಾರ್ಗವನ್ನು ಆರಿಸ್ಕೋಬೇಕು ನಾವು. ಈಗಿನ ಕಾಲದಲ್ಲಿ ಸರಿಯಾದ ಮಾರ್ಗ ಆರಿಸ್ಕೊಳ್ತಕ್ಕಂಥ ಕಷ್ಟ. ಆದ ಕಾರಣ ಜಾಗೃತಿಯಾಗಿರಬೇಕು. ಮತ್ತೆ ಎಲ್ಲೋ ಸಿಗಾಕ್ಕೊಂಡು ಮತ್ತೆ ಇನ್ನೇನೋ ವ್ಯವಸ್ಥೆ ನೋಡ್ತಿದ್ದೇವೆ ಪೇಪರಲ್ಲಿ. ಯಾರೋ ಗಂಡ ಹೆಂಡತಿ ಇಬ್ಬರೇ ಕರ್ನಾಟಕದಲ್ಲೇ, ಗಂಡ ಹೆಂಡತಿ ಇಬ್ಬರು, ಗಂಡ ಹೆಂಡತಿ ಮಗಳು 3 ಜನ ಅವ್ರು ಸ್ವಾಮೀಜಿ ಸೇವೆ ಮಾಡ್ಕೊಂಡಿದ್ರು. ಕೊನೆಗೆ ಆ ಸ್ವಾಮೀಜಿ ಏನು ಮಾಡಿದ್ರು, ಅವರು ಇಬ್ಬರೂ ಜೈಲಿಗೆ ಹಾಕ್ಸೋದು, ಗಂಡ ಹೆಂಡತಿ ಇಬ್ಬರೂ ಜೈಲಿಗೆ ಹಾಕ್ಸೋದು. ಗುರು ಕೆಲಸ ಇದೇನೆ, ಬಂಧನವನ್ನು ಬಿಡಿಸ್ಲಿಕ್ಕೋಸ್ಕರ ಗುರು ಅಂತ ಹೋಗ್ತೀವಿ, ನೀನು ಇನ್ನೊಂದು ಬಂಧನಕ್ಕೆ ಹಾಕಿಸ್ತೀನಿ ಅಂದರೆ, ತಪ್ಪು ಮಾಡಿದ್ರಲ್ಲ, ತಪ್ಪು ಮಾಡಿರ್ಬೋದು, ಅವರು ಅಜ್ಞಾನಿಗಳಾದ ಕಾರಣ ನಿನ್ನ ಹತ್ರ ಬಂದಿದ್ದಾರೆ, ನೀನು ಜ್ಞಾನಿ. ಅವ್ರು ತಪ್ಪನ್ನು ತಿದ್ದಬೇಕೇ ಹೊರತು, ತಿದ್ದಲಿಕ್ಕಾಗಲಿ ಪ್ರಯತ್ನ ಮಾಡಬೇಕೇ ಹೊರತು ಮತ್ತೆ ಅವ್ರು ಹೊಸ ಬಂಧನವನ್ನು ತೊಗೊಂಬರ್ಬಾರ್ದು. ಆರ್ಯ ಸಮಾಜ ದಯಾನಂದ ಸರಸ್ವತಿಯವ್ರಿಗೆ 2 ಸಲ ವಿಷ ಹಾಕ್ತಾರೆ. ಅದು ಅವ್ರೇನು ಹೇಳ್ತಾರೆ, ವಿಷ ಹಾಕ್ದೊಂದು ಅರೆಸ್ಟ್ ಮಾಡಿದ್ರೆ ಬಿಟ್ಬಿಡಿ, ನನಗೇನು ಪ್ರಾಣ ಹೋಗಿಲ್ಲ, ವಿಷಯ ಏನು ಕೆಲಸ ಮಾಡಿಲ್ಲ, ಮತ್ತು ಅವನ್ನೇ ಅರೆಸ್ಟ್ ಮಾಡ್ತಾರೆ, ಬಿಟ್ಬಿಡಿ. ಯಾಕೆಂದರೆ ನಾನು ಬಂಧನದಲ್ಲಿರ್ತಕ್ಕಂಥ ಬಿಡಿಸ್ಲಿಕ್ಕೆ ಬಂದಿದ್ದೀನಿ ಹೊರತು ಹೊಸ ಬಂಧನ ತರೋದು ನನ್ನ ಕೆಲಸ ಅಲ್ಲ ಅಂತ 2 ಸಲ ವಿಷ ಹಾಕಿದ್ರೆ 2 ಸಲನೂ ಅವರು ಏನು ರಿಯಾಕ್ಷನ್ಗೆ ಹೋಗೋದೇ ಇಲ್ಲ. ಅಂದಾಗ ಇಲ್ಲಿ ಗುರು ಆಗಿರ್ತಕ್ಕಂಥವ್ರು ಜೈಲಿಗೆ ಹಾಕ್ಸಿದ್ರು ಅಂದರೆ ಇನ್ನು ನಾವು ಅವ್ರ ಹತ್ರ ಹೋಗ್ಬೇಕಾಕೆ. ಆದ ಕಾರಣ ಯಾರನ್ನ ನಾವು ಆಶ್ರಯ ಮಾಡಬೇಕು ಅನ್ನತಕ್ಕಂಥಲ್ಲಿ ಈಗಿನ ಕಾಲದಲ್ಲಿ ಭಾಳ ಜಾಗೃತಿಯಾಗಿರಬೇಕು ಅಂತಾರೆ.
अनंत अनंत ऋषियों ने जो जाना है वह सब संग्रहित है। उपनिषद है, वे किसी एक व्यक्ति के लिए कोई विचार नहीं है। ಉಪನಿಷತ್ತು ಯಾರೋ ಒಬ್ಬ ವ್ಯಕ್ತಿ ಮಾಡಿದಂಥ ವಿಚಾರ ಅಲ್ಲ. ಹೌದಾ? वह अनंत अनंत लोगों ने जाना है, उनका सारभूत है. ಇಡೀ ಪ್ರಪಂಚ ಯಾರು ಸೃಷ್ಟಿ ಮಾಡೋದು ಆ ಪರಮಾತ್ಮ ಸೃಷ್ಟಿ ಮಾಡಿದಂಥ ಮಂತ್ರಗಳು ಮತ್ತು ಅದನ್ನು ಅರ್ಥ ಮಾಡಿಕೊಂಡು ತಮ್ಮದೇ ಆದಂಥ ಭಾಷೆಯಲ್ಲಿ ಭಾಳಷ್ಟು ಜನ ಉಪದೇಶ ಮಾಡಿದ್ದಾರೆ. ಸೊ ಅನುಭವಪೂರ್ವಕವಾಗಿ ಯಾರು ಉಪದೇಶ ಮಾಡ್ತಾರೋ ಅವ್ರನ್ನ ನಾವು ಫಾಲೋ ಮಾಡಬೇಕು ಹೊರತು ಹುಚ್ಚುಚ್ಚಾಗಿ ಸಿಕ್ಕಿದವ್ರನ್ನೆಲ್ಲ ಫಾಲೋ ಮಾಡಿದ್ರೆ ಪ್ರಯೋಜನ ಇಲ್ಲ. ಕುಚ್ ಪಕ್ಕ ಪತಾ ಲಗ್ನ ಭಿ ಮುಷ್ಕಿಲ್ ಹೈ ಕಿ ಕಿಸ್ನೆ ಜಾನ ಹೈ. ಯಾರು ನಿಜವಾದ ಸರಿಯಾಗಿ ತಿಳ್ಕೊಂಡಿದ್ದಾರೆ, ಯಾರನ್ನ ನಾವು ಫಾಲೋ ಮಾಡಬೇಕು ಅನ್ನೋದು ಸೆಲೆಕ್ಟ್ ಮಾಡೋದು ಭಾಳ ಕಷ್ಟ. ಯಾಕೆ ಅವ್ರೇನು ತಿಳ್ಕೊಂಡ್ರೆ ಅದು ಹೊರಗಡೆ ಗೊತ್ತಾಗಲ್ಲ. ಹೌದಾ? ವ್ಯಕ್ತಿ ಕೋ ಗಯ ಹೈ ಸಿರ್ಫ್ ಸತ್ಯ ರಖ ಗಯ ಹೈ. ಅಂದರೆ ಯಾರು ವ್ಯಕ್ತಿತ್ವ ಕಳ್ಕೊಂಡಿದ್ದಾರೆ, ಕೇವಲ ಸತ್ಯನ ಮಾತ್ರ ಇಟ್ಕೊಂಡಿದ್ದಾರೆ. ಅರ್ಥವಾಗುತ್ತೆ? ಇಲ್ಲ ನಿಜ ಬರುತ್ತೆ. ಯಾರು ವ್ಯಕ್ತಿತ್ವ ಕಳ್ಕೊಂಡಿದ್ದಾರೆ, ಸತ್ಯನ ಮಾತ್ರ ಇಟ್ಕೊಂಡಿದ್ದಾರೆ, ಅಂಥವ್ರಂತ ನಾವು ಶ್ರವಣ ಮಾಡಬೇಕು. ವ್ಯಕ್ತಿತ್ವ ಅಂದರೆ ನಾನಿಂಥವನು, ನಾನಿಂಥವನು, ಆ ವ್ಯಕ್ತಿತ್ವ ಅನ್ನತಕ್ಕಂಥ ಇಟ್ಕೊಂಡು ಅದ್ರ ಸಂರಕ್ಷಣೆಗೋಸ್ಕರ ಸಾಕಷ್ಟು ವ್ಯವಹಾರವನ್ನು ಮಾಡಿಕೊಂಡು, ಸೊ ಆ ವ್ಯಕ್ತಿತ್ವದ ರಕ್ಷಣೆಗೋಸ್ಕರ ಸತ್ಯ ಹೇಳೋದು. ಈ ರೀತಿ ಪ್ರಯೋಜನ ಎಲ್ಲ. ವ್ಯಕ್ತಿತ್ವ ಕೋಕಯ ಹೈ ಸಿರ್ಫ್ ಸತ್ಯ ಹೈ. ವ್ಯಕ್ತಿತ್ವ ಅನ್ನತಕ್ಕಂಥ ಕಳ್ಕೊಂಡಿಯಾನೆ, ಕೇವಲ ಸತ್ಯ ಮಾತ್ರದಲ್ಲೇ ಜೀವನ ಮಾಡ್ತೇನೆ, ಅಂಥವ್ರ ಹತ್ರ ನಾವು ಶ್ರವಣ ಮಾಡಬೇಕು. ಕೃಷ್ಣ ಜಬ್ ಯಹ ಬಾತ್ ಕಹಿ ತಬ್ ಶಾಸ್ತ್ರ ಕಾ ಅರ್ಥ ತಾ ಜಾನೆ ಹುಯೆ ಲೋಗೋ ಕೆ ವಚನ. ಕೃಷ್ಣ ಯಾವತ್ತಿ ಮಾತನ್ನು ಹೇಳಿದ್ನೋ, ಏನಂತ ಕರ್ಮಯೋಗ ಸಾಧನೆ ಆತ್ಮಜ್ಞಾನ ಅನ್ನತಕ್ಕ ಯಾವಾಗ ಹೇಳಿದ್ನೋ ಆವಾಗ ಆ ಮಾತುಗಳು ಜಾನೆ ಲೋಗಕ್ಕೆ ವಚಂತ. ಯಾರು ಅನುಭವಪೂರ್ವಕವಾಗಿದ್ದರು, ಕೃಷ್ಣ ಪರಮಾತ್ಮನು ಅನುಭವದಲ್ಲಿ ನಿಂತಿದ್ದ ಮಾತನ್ನು ಹೇಳ್ತಿದ್ರು. ಹೌದಾ? ಇನ್ನು ವಚನೋಂಕೋ ತ್ಯಾಗ ಕರ್ ಜೋ ಅಪ್ನಿ ಇಚ್ಛಾ ಸೇ ವರ್ತಾ ಹೈ. ಈ ಅನುಭವಪೂರ್ವಕವಾದಂಥ ವಾಕ್ಯಗಳು, ಉಪನಿಷತ್ ವಾಕ್ಯಗಳು, ವೇದ ವಾಕ್ಯಗಳನ್ನು ಬಿಟ್ಟು ತನ್ನ ಮನಸ್ಸು ಬಂದಂತೆ ಯಾರು ವ್ಯವಹಾರ ಮಾಡ್ತಾರೋ ವ ಸಿದ್ಧಿಕೋ ಪ್ರಾಪ್ತಿಗೆ ಹೋಗ್ತಾ, ಅಂಥವ್ರಿಗೆ ಸಿದ್ಧಿ ಆಗಿಲ್ಲ, ಆಗಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ क्योंकि एक व्यक्ति का अनुभव ही कितना है, एक व्यक्ति की छोटी सी बुद्धि कितनी है, वो ऐसे ही है जैसे सूरज निकला हो और हम अपना टिमटिमाता दिया लेकर रास्ता खोज रहे. ಅಂದರೆ ಸೂರ್ಯೋದಯ ಆಗಿದೆ ಅಥವಾ ಸರಿಯಾಗಿ ದಾರಿ ಕಾಣ್ತಿಲ್ಲ, ನಮ್ಗೆ ಹೇಳೋದು ಸರಿಯಾದ ದಾರಿ ಗೊತ್ತಾಗ್ತಿಲ್ಲ, ನಮಗೂ ಗೊತ್ತಾಗ್ತಿಲ್ಲ, ಅಂಥ ಕಡೆ ನಾವು ಪ್ರಯಾಣ ಮಾಡಿದ್ರೆ ಪ್ರಯೋಜನ ಇಲ್ಲ. एक व्यक्ति का अनुभव बहुत छोटा है, एक व्यक्ति का होश बहुत छोटा है. अपने ही अनुभव से जो चलने की कोशिश करेगा वह अनंत काल लग देगा भटकने में. ಯಾರಾದರೆ ಮಹಾತ್ಮರು ಒಂದು ವಚನಗಳು ಬಿಟ್ಟು, ವೇದವಾಕ್ಯನ ಬಿಟ್ಟು ತನ್ನದೇ ಆದಂಥ ಒಂದು ಬುದ್ಧಿಯಿಂದ ಪ್ರಯಾಣ ಮಾಡಲಿಕ್ಕೆ ಶುರು ಮಾಡ್ತಾನೋ ಅವನು ಎಲ್ಲೆಲ್ಲೋ ಸಿಗಾಕೊಂಡ್ಬಿಡ್ತಾನೆ. ಭಟಕ್ತಾರೆ ಆಗ್ತಾ ಅಂದರೆ ಎಲ್ಲೆಲ್ಲೋ ದಾರಿ ಗೊತ್ತಾದ್ರೆ ಸುಮ್ಮನೆ ಸುತ್ತಾ ಇರ್ತಾನೆ. ಹೌದಾ? ವಹ ಅನಂತ ಕಾಲ್ ಲಗಾ ದೇಗ ಭಟಕ್ನೇವೆ. ಎಷ್ಟು ಜನ್ಮಗಳು ಹಾಳು ಮಾಡ್ತಾನೋ. ಈಗ ಮನುಷ್ಯಾಣಂ ಸಹಸ್ರೇಶು ಕಷ್ಟಿದೆ ತತ್ ಸಿದ್ಧಯೇ ಅನ್ನೋದು ಒಂದು, ಮತ್ತು ಇನ್ನೊಂದು ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳಾದಮೇಲೆ ನನ್ನನ್ನು ಅರ್ಥ ಮಾಡಿಕೊಳ್ತಾನೆ ಅನ್ನೋದರಲ್ಲಿ ಮಹಾತ್ಮರು ಅನೇಕ ವಿಧದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅನೇಕ ಜನ್ಮಗಳು ಅಂದಾಗ ಶಂಕರಾಚಾರ್ಯ ಹೇಳ್ತಾರೆ, ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡಿದಂಥ ಅನೇಕ ಜನ್ಮಗಳಾದಮೇಲೆ, ನೋಡಿ, ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡಿದಂಥ ಅನೇಕ ಜನ್ಮಗಳಾದಮೇಲೆ ಅಂತಾರೆ. ಮತ್ತು ಬ್ರಹ್ಮಸೂತ್ರ ಭಾಷೆಯಲ್ಲಿ ಶ್ರವಣಕಾಲವೇ ಪರಿವರ್ತಿತ ಭವತಿ, ಶ್ರವಣ ಕಾಲದಲ್ಲಿ ಅರ್ಥ ಆಗುತ್ತೆ, ಮತ್ತು ಮಾಡತಕ್ಕಂಥ ಕೆಲಸ ಏನಿಲ್ಲ ಅಂತಾರೆ.
ಇಲ್ಲಿ ನೋಡಿದ್ರೆ ಅನೇಕ ಜನಗಳು ಪ್ರಯತ್ನ ಮಾಡಬೇಕು ಅಂತಾರೆ, ಅಲ್ಲಿ ಶ್ರವಣ ಕಾಲದಲ್ಲಿ ಅರ್ಥ ಆಗುತ್ತೆ ಅಂತಾರೆ. ಯಾಕೆ ಈ ಥರ ಹೇಳ್ತೀರಾ ಅಂದರೆ ಮತ್ತೊಬ್ಬರು ಕ್ಲಾರಿಫೈ ಮಾಡ್ತಾರೆ, ಅನೇಕ ಜನ್ಮಗಳು ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ಯಾನೆ. ಒಂದು ಜನ್ಮಲ್ಲಿ ಏನು ಮಾಡ್ಯಾನೆ ಅಂದರೆ ಯೋಗಾಸನ ಮಾಡ್ಕೊಂಡಿದ್ದಾನೆ. ನೋಡಿ, ಯೋಗಾಸನ ಮಾಡಬೇಕು, ಅದು ಈಗಿನ ಕಾಲಕ್ಕೆ ಭಾಳಷ್ಟು ಅವಶ್ಯಕತೆ. ಯಾಕೆ BP ಶುಗರು ಕಂಟ್ರೋಲ್ ಇರಬೇಕು, ವ್ಯಾಯಾಮ ಮಾಡಬೇಕು. ಆದರೆ ಯಾರು ಯೋಗಾಸನ ಕಲ್ತಿಯಾರೋ ಅವ್ರಿಗೆ ಆ ಯೋಗಾಸನ ಬಿಟ್ಟರೆ ಮತ್ತಿನ್ಯಾವುದಲ್ಲೂ ಆಸಕ್ತಿ ಬರೋಲ್ಲ. ಭಗವದ್ಗೀತೆ ಅಂದರೆ ಅಯ್ಯಯ್ಯ, BP ಶುಗರ್ ಎಲ್ಲ ಇದಾಗ್ಬಿಡುತ್ತೆ. ಅಂದರೆ ಒಂದು ಜನ್ಮ ಎಲ್ಲ ಯೋಗಾಸನದಲ್ಲೇ ಕಳೆದ, ಮತ್ತು ಏನೋ ಒಳ್ಳೆ ಜನ್ಮ ಬಂತಂದರೆ ಆ ಜನ್ಮದಲ್ಲಿ ಬರೀ ತೀರ್ಥಯಾತ್ರೆಯಲ್ಲೇ ಕಳೆದ್ಬಿಟ್ಟ. ಈ ರೀತಿ ಎಲ್ಲನೂ ಪ್ರಯತ್ನ ಮಾಡಿ 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 ಇದರಿಂದ ಎಲ್ಲ ಮೋಕ್ಷ ಸಿಗಲ್ಲ ಅಂತ ನಿಶ್ಚಯ ಆದಮೇಲೆ ಈ ಕೊನೆಯ ಜನ್ಮ ಅಂದರೆ ಇಲ್ಲಿಗೆ ಬರ್ತಾನೆ, ಇಲ್ಲಿಗೆ ದತ್ತಾಶ್ರಮಕ್ಕೆ ಬರ್ತಾನೆ ಉಪನಿಷತ್ ಶ್ರವಣ ಮಾಡಲಿಕ್ಕೆ. ಆದ ಕಾರಣ ಯಾರಾದರೆ ವೇದ ಸಮ್ಮತವಾಗಿ ಆ ಪರಂಪರೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವ್ರ ಅನುಭವ ವಾಕ್ಯಗಳನ್ನು ಅರ್ಥ ಮಾಡ್ಕೊಂಡಿರ್ತಾರೋ ಅಂಥವ್ರ ವಾಕ್ಯಗಳು ನಾವು ಅರ್ಥ ಮಾಡ್ಕೋಬೇಕೆ ಹೊರತು ಇಲ್ಲ ಹುಚ್ಚುಚ್ಚಾಗಿ ಎಲ್ಲೆಲ್ಲೋ ಹೋಗ್ತೀವಿ ಅಂದರೆ ಬಟಕ್ನ ಪಡೆಗ ಅಂದರೆ ಸುಮ್ಮನೆ ಸುತ್ತಾ ಇರಬೇಕು. ಯಾವುದ್ರಲ್ಲಿ ಸುತ್ತಬೇಕು? ಪುನಃ ಜನನವು, ಪುನಃ ಮರಣ, ಪುನಃ ತಾಯಿಯ ಗರ್ಭದಿವಾಸವು, ಇದರ ಸುತ್ತಲೂ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಜಾನೆ ಹುಯ ಪುರುಷಂಕ, ಜಾಗೆ ಹುಯ ಪುರುಷಂಕ, जो वचन है उसको सारा लेकर जो चलेगा वह व्यर्थ के भटक से बच जाएगा. ನೋಡಿ, ಜಾನೆ ಹುಯೇ ಪುರುಷಂಕ, ಯಾರು ತಿಳ್ಕೊಂಡಿಯಾರೋ, ಹೌದಾ? ಜಾಗೆ ಹುಯೇ ಪುರುಷಂಕ, ಯಾರು ಅನಾದಿ ಮಾಯ ನಿದ್ರೆಯನ್ನು ಎಚ್ಚೆತ್ಕೊಂಡಿಯಾರೋ, ಹೌದಾ? ಯಾರು ಜಾನೆ ಹುಯೇ ಪುರುಷ, ಯಾರು ತಿಳ್ಕೊಂಡಿಯಾರೋ, ಅನಾದಿ ಮಾಯ ನಿದ್ರೆಯನ್ನು ಎಚ್ಚೆತ್ಕೊಂಡಿಯಾರೋ, ಉಸ್ಕಾ ಸಹಾರ ಲೇಕರ್, ಅವನನ್ನು ಆಶ್ರಯಿಸಿ, ಜೋ ಚಲೇಗ, ಯಾರಾದರೆ ಪ್ರಯಾಣ ಮಾಡ್ತಾರೋ ಅಧ್ಯಾತ್ಮ ಜೀವನದಲ್ಲಿ, ವಕ್ ವ್ಯರ್ಥಕ್ಕೆ ಬಟಕಾವ್ ಸೇ ಬಚ್ ಜಾಯೇಗ, ಅವನು ವ್ಯರ್ಥ ಸುತ್ತೋದ್ರಲ್ಲಿ ತಪ್ಪಿಸ್ಕೊಳ್ತಾನೆ. ಯಾರಾದರೆ ಎಚ್ಚರಗೊಂಡಿರ್ತಕ್ಕಂಥವನ್ನ, ಯಾರಾದರೆ ಚೆನ್ನಾಗಿ ತಿಳ್ಕೊಂಡು ಅನ್ನೋ ಅನುಭವಪೂರ್ವಕವಾಗಿ ನಮಗೂ ಅರ್ಥ ಆಗತಕ್ಕಂಥ ಹೇಳಬಲ್ಲರೋ ಅಂಥವ್ರು ಸಹವಾಸ ಮಾಡಿದ್ರೆ ನಾವು ಬಚಾಗುತ್ತೀವಿ. ಇಲ್ಲ ಅಂದರೆ ಅದು ಹೇಳಿ ನಾವು ಜೈಲು ಸೇರಬೇಕಷ್ಟೆ. ಯಾಕಂದರೆ ಅದು ತೃಪ್ತಿಯಾಗಿರುತ್ತೆ. ಅವ್ರ ಹತ್ರ ಹೋದರೆ ಅಹಂಕಾರಕ್ಕೆ ಭಾಳ ತೃಪ್ತಿ ಇರುತ್ತೆ, ಮತ್ತು ಭಾಳಷ್ಟು ಜನ ಬರ್ತಾರೆ, ಗುರುವಿಗೆ ನಮಸ್ಕಾರ ಮಾಡಿ ಇವ್ರಿಗೂ ನಮಸ್ಕಾರ ಮಾಡ್ತಾರೆ. ಹೌದಾ? ಒಂಥರ ಅಹಂಕಾರಕ್ಕೆ ಭಾಳ ಆನಂದವಾಗಿರುತ್ತೆ. ಕೊನೆಗೆ ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ಜೈಲೇ. ಆದ ಕಾರಣ ಯಾರಾದರೆ ತತ್ವಚಿಂತನೆ ಮಾಡಿ ಅನುಭವಪೂರ್ವಕ ತಿಳ್ಕೊಂಡಿರೋ ಅಂಥವರು ಶ್ರವಣ ಮಾಡಬೇಕು ಹೊರತು ಮಿಕ್ಕಿದ ಯಾವ್ಯಾವುದೋ ಶ್ರವಣ ಮಾಡಿದ್ರೆ ಪ್ರಯೋಜನ ಇಲ್ಲ. रास्ता छोटा हो सकता है अगर थोड़ा सा नक्शा भी हमारे पास हो. ದಾರಿ ಭಾಳ ಸುಲಭ, ಭಾಳ ಹತ್ರ. ದಾರಿ ಭಾಳ ಸುಲಭ, ಭಾಳ ಹತ್ರ. ಯಾವಾಗ ಅದು ನಕ್ಷೆ ಗೊತ್ತಿರಬೇಕು. ನಕ್ಷೆ ಅಂದರೆ ಈಗ ಯಾರೋ ಫೋನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಯಾರೊಬ್ಬರು ಫೋನ್ ಮಾಡಿದ್ರು, ಸ್ವಾಮೀಜಿ ಎಲ್ಲಿದ್ದೀರ ಇವಾಗ ಅಂತ. ಇಂಥ ಕಡೆ ಇದ್ದೀನಪ್ಪ ಅಂದರೆ ನಾನು ಬರಬೇಕಂತಿದ್ದೀನಿ ಅಂದರು. ಬನ್ನಿ, ಇಲ್ಲಿ ಊಟ ತಿಂಡಿ ಎಲ್ಲ ನಡೆಯುತ್ತೆ, ನೀವು ಒಂದು 50 ದಿವಸ ಇಲ್ಲೇ ಇರ್ಬೋದು, ಬನ್ನಿ ಅಂದರೆ. ನೋಡಿ, ಆಸಕ್ತಿ ಮನುಷ್ಯಂಗೆ ಏನಾದರೂ ಇದರಲ್ಲಿ ಆಸಕ್ತಿ ಬರೋಲ್ಲ ಅನ್ನೋಕ್ಕೆ ಈ ಪ್ರಸಂಗ ತಗೊಳ್ಳಿ. ಅವ್ರು ಯಾರೋ ಫೋನ್ ಮಾಡಿದವರು, ಅವ್ರ ಪರಿಸ್ಥಿತಿ ಯಾವ ರೀತಿ ಇದೆಯಪ್ಪ ಅಂದರೆ, ಹೆಂಡತಿ, ಮಗ, ಸೊಸೆ, ಮಕ್ಕಳು ಇವ್ರು ಯಾರು ಹತ್ತಿರ ಸೇರಿಸೋಲ್ಲ. ಎಲ್ಲೋ ಒಂದು ಬಿಲ್ಡಿಂಗ್ ಕಟ್ಕೊಂಡು ಅದನ್ನೇನೋ ಬಾಡಿಗೆಗೆ ಅಂತ ಕೊಟ್ಕೊಂಡು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಕತೆ ಹಾಕ್ತಾರೆ. ಕೊನೆಗೆ ಶುಗರು BP ಇತ್ತು, ಪ್ರಾಬ್ಲಮ್ ಜಾಸ್ತಿ ಆಯಿತು. ಅದಕ್ಕೆ ಹೆಂಡತಿ ಮಕ್ಕಳು ಹತ್ತು ಸೇರಿಸಲಿಲ್ಲ, ಎಲ್ಲರೂ ಸಾಯೋಗೋದ್ರು. ಕೊನೆಗೆ ಮಗಳ ಮನೆಗೆ ಹೋದರು. ಹೌದಾ? ಅವ್ರು ತಾನೇ ಎಷ್ಟು ಮಾತ್ರ ನೋಡ್ಕೊಳ್ತಾರೆ. ಹೌದಾ? ಕೊನೆಗೆ ಇಂಥ ಮನುಷ್ಯ ಇಂಥ ಸ್ಥಿತಿಲಿರೋರು ನನಗೆ ಫೋನ್ ಮಾಡೋದು, ಸ್ವಾಮೀಜಿ ಎಲ್ಲಿದ್ದೀರ ತಾವು? ಇಂಥ ಕಡೆ ಇದ್ದೀನಿ, ನಾನು ಬರಬೇಕಂತಿದ್ದೀನಿ, ಬಾಪ
ಬಾ, ಬೇಕಾದಷ್ಟು ಅನುಕೂಲ ಇದೆ ಇಲ್ಲಿ. 50 ದಿವಸಕ್ಕೆ 2 ಕ್ಲಾಸ್ ನಡೆಯುತ್ತೆ, ಭಜನೆ ನಡೆಯುತ್ತೆ, ಮತ್ತು ಊಟ ತಿಂಡಿ ನಡೆಯುತ್ತೆ, ಮಲಗೋಕ್ಕೆ ಜಾಗವೂ ಇದೆ. ಬಾ ಅಂದರೆ ಆನಂದ ಸ್ವಾಮಿಗಳು ಬರಲಿ ಬಿಡಿ ಅಂದರು. ಬಾ ಅಂತ ಹೇಳಿದ್ರೆ ಬರ್ತೀನಿ ಅಂದನು, ಇಷ್ಟು ತನಕ ಬರಲಿಲ್ಲ. ಇವತ್ತು ಬೆಳಗ್ಗೆ ಫೋನ್ ಮಾಡಿ ಹೇಳ್ತಾರೆ, ಇನ್ನು ಅಷ್ಟು ದೂರ ಯಾಕೆ ಬರೋದು, ನೀವೆಲ್ಲ ನಮ್ಮ ಮಧುಗಿರಿಗೆ ಬಂದಾಗ ಬರ್ತೀನಿ ಅಂತ. ನೋಡಿ, ಬೆಂಗಳೂರಲ್ಲಿದ್ದಾರೆ, ಬೆಂಗಳೂರಿಂದ ದೊಡ್ಡಬಳ್ಳಾಪುರ ಎಷ್ಟು ಹತ್ರ, ಈ ಹತ್ತ ಕಡೆ ಇನ್ಯಾಕೆ ಮಧುಗಿರಿಗೆ ಇದ್ದಾಗ ಬರ್ತೀನಿ ಅಂತ. ಮಧುಗಿರಿ ಅನ್ನೋದು ಭಾಳ ದೂರ ಬೆಂಗಳೂರಿಗೆ, ಹೌದಾ? ಯಾಕೆ ಹೇಳಿದೆ ಅಂದರೆ, ಎಂಥ ಪರಿಸ್ಥಿತಿ ಆದ್ರೂ ಇದರಲ್ಲಿ ಬೇಸರ ಬರಲ್ಲ ನಮಗೆ, ಇದರಲ್ಲಿ ಬೇಸರ ಬರಲ್ಲ. ಅದೇ ಹೇಳ್ತಾ ಇಲ್ಲ, ವಿಷ್ಣು ವರಹ ಅವತಾರ ಎತ್ತಾನಂತೆ. ವರಹ ಅವತಾರ ಅಂದರೆ ಹಂದಿ. ಸರಿ, ಮತ್ತೆ ಅದೇನೋ ಸಮುದ್ರದಿಂದ ವೇದಗಳ ಮೇಲೆ ತೊಗೊಂಬಂದಿದ್ದು ಎಲ್ಲ ಆಗೋಯ್ತು, ವರಹ ಅವತಾರ ಕೆಲಸ ಮುಗೀತು. ವಿಷ್ಣು ವಾಪಸ್ ಹೋಗಲೇ ಇಲ್ಲ ವೈಕುಂಠಕ್ಕೆ. ಈ ಬ್ರಹ್ಮನಿಗೂ ಈಶ್ವರನಿಗೂ ಸಮಸ್ಯೆ ಬಂತಂತೆ. ವಿಷ್ಣು ಬರಲೇ ಇಲ್ಲ, ಈಗ ನಾವು ಸೃಷ್ಟಿನೂ ನೋಡ್ಕೋಬೇಕು, ಲಯನೂ ನೋಡ್ಕೋಬೇಕು, ಸ್ಥಿತಿನೂ ನೋಡ್ಕೋಬೇಕು. ಈ ವಿಷ್ಣು ಕೆಲಸ ನಾವೇ ಮಾಡಬೇಕಾಗಿದೆ. ಎಲ್ಲಿ ಹೋದ ವಿಷ್ಣು? ವರ ಅವತಾರ ಮುಗಿಯಿತು, ವಾಪಸ್ ಬರಲಿಲ್ಲ ಅಂತ ಹುಡುಕೊಂಬಂದಂತೆ ಪೃಥ್ವಿಗೆ. ಹುಡುಕೊಂಬಂದರೆ ಬಿಸಿಲು ಕಾಲ. ಆ ವರ ಅವತಾರದಲ್ಲಿ ವಿಷ್ಣು ಒಂದು ಕೊಚ್ಚೆನಲ್ಲಿ ಮಲಗಿದಾರಂತೆ. ಅಯ್ಯಯ್ಯೋ, ಏನಪ್ಪ ನೀನು ವೈಕುಂಠನೇ ಮರ್ತುಬಿಟ್ಟೆ, ಈ ಕೊಚ್ಚೆನಲ್ಲಿ ಮಲಗಿದ್ಯಾ? ಬೆಂಕಿ ಬಿತ್ತು ನೀನು ವೈಕುಂಠಕ್ಕೆ. ಈ ಬಿಸಿಲಿಗೂ ಈ ನೀರಿಗೂ ಎಷ್ಟು ಚೆನ್ನಾಗಿದೆಯೋ, ಬಂದು ಮಲಗೋ ಗೊತ್ತಾಗುತ್ತೆ. ಅಂದರೆ ಈ ಭೌತಿಕವಾದಂಥ ಜೀವನ ಅನ್ನತಕ್ಕಂಥದ್ದು ಅಷ್ಟೊಂದು ಅಂಟ್ಕೊಂಡ್ಬಿಡ್ತೀವಿ. ಹೆಂಡತಿ ಮಕ್ಕಳೆಲ್ಲ ತಿರಸ್ಕಾರ ಮಾಡೋದು, ಎಲ್ಲ ಸಾಯೋಗು ಅಂತೀರ. ಹೋಗಲಿಲ್ಲ, 50 ದಿವಸ ಶ್ರವಣ ಮಾಡೋಣ, ಆಸಕ್ತಿ ಬರಲಿಲ್ಲ. ಯಾಕಪ್ಪ ಅಂದರೆ ನಾವು ಎಲ್ಲೆಲ್ಲೋ ಏನೇನೋ ಮಾಡೋಕ್ಕೆ ಹೋಗ್ತೀವಿ ಹೊರತು ಇತ್ತ ಕಡೆಗೆ ತಿರುಗೋದು ಭಾಳ ಕಷ್ಟ ಆಗುತ್ತೆ. ಆದ ಕಾರಣ ರಾಸ್ತಾ ಚೋಟಾ ಹೋ ಸಕ್ತಾ ಹೈ, ರಸ್ತೆ ಭಾಳ ಹತ್ತಿರ. ಯಾವಾಗಪ್ಪ ಅಂದರೆ ನಕ್ಷ ಬಿ ಹಮಾರೆ ಪಾಸ್ ಹೈ, ನಕ್ಷೆ ಯಾವಾಗ ಹೋಗಬೇಕು ಅಂತ. ಅದೇ ಹೇಳಿದ್ವಿ, ಇಲ್ಲಿ ಗೊಂಗಾಡಿಯಪ್ಪ ಕಾಲೇಜಿಗೆ ಬನ್ನಿ, ಆಮೇಲೆ ಯಾವುದೋ ಸರಸ್ವತಿ ವಿದ್ಯಾಲಯನ ಯಾವುದೋ ಹೇಳಿದ್ರು, ಇದೆಲ್ಲ ಮಾರ್ಗ ಕೊಟ್ವಿ. ಆ ಮಾರ್ಗ ಪ್ರಕಾರ ಬಂದರೆ ಇಲ್ಲಿ ಒಂದು 40 ದಿವಸ ಇದ್ದರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗೋದೇ ಇಲ್ಲ ನಮಗೆ. ಆ ನಕ್ಷೆ, ಈಗಿನ ಕಾಲದ ಗುರುಗಳು ಆ ನಕ್ಷೆನೂ ಗೊತ್ತಿಲ್ಲ, ಆ ಮಾರ್ಗನೂ ಗೊತ್ತಿಲ್ಲ, ಎಲ್ಲೋ ಕರ್ಕೊಂಡು ಹೋಗ್ತಾರೆ. ಅವರು ಎಲ್ಲೆಲ್ಲೋ ಕರೀತಾ ಇರ್ತಾರೆ, ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತಾರೆ. ಆದ ಕಾರಣ ಕೃಷ್ಣ ಪರಮಾತ್ಮ ಹೇಳಿದಂಥ ಪರಿಸ್ಥಿತಿ ಬೇರೆ, ಇವಾಗಿರತಕ್ಕಂಥ ಪರಿಸ್ಥಿತಿ ಬೇರೆ. ಆದ ಕಾರಣ ಯಾರು ಎಚ್ಚೆತ್ಕೊಂಡಿದ್ದಾರೋ, ಯಾರಾದರೆ ತಿಳ್ಕೊಂಡಿದ್ದಾರೋ ಅಂಥವ್ರ ಸಹವಾಸ ಅನ್ನತಕ್ಕಂಥ ಮಾಡಬೇಕು. ಶಾಸ್ತ್ರಕ್ಕೋ ಸಿರ್ ಪರ್ ರಕ್ಕರ್ ಬೈಟ್ ಜಾನೆ ಸೇ ಕೈ ಮಂಜಿಲ್ ಪರ್ ನಹಿ ಪಹುಂಚ್ತಾ. ಶಾಸ್ತ್ರವನ್ನು ತಲೆನ ತುಂಬಿಕೊಳ್ಳೋದ್ರಿಂದ, ಅಂದರೆ ಭಗವದ್ಗೀತೆ ಎಲ್ಲ ಬಾಯಿಗೆ ಬರುತ್ತೆ. ಚಿತ್ತೂರ ಹತ್ರ ಒಂದು ಯಾವುದೋ ಊರಿಗೆ ಹೋಗಿದ್ದೆ ನಾನು. ಒಬ್ಬ ಹಳ್ಳಿಯವರು ಮುದುಕ, ಅವರು 18 ಅಧ್ಯಾಯದಲ್ಲಿ ಯಾವುದೇ ಶ್ಲೋಕವನ್ನು ಕೇಳಿ ನೀವು 18ನೇ ಅಧ್ಯಾಯದ 25ನೇ ಶ್ಲೋಕ ಹೇಳಿ ಅಂದರೆ ತಕ್ಷಣ ಹೇಳ್ತಾರೆ. 10ನೇ ಅಧ್ಯಾಯದ 1ನೇ ಶ್ಲೋಕ ಹೇಳಿ ತಕ್ಷಣ ಹೇಳ್ತಾರೆ. ನಾನು ಅವ್ರನ್ನ ಕೇಳಿದೆ, ಅರ್ಥ ತಿಳ್ಕೊಳಕ್ಕೆ ಹೋಗಿದ್ದೀರೋ? ಇಲ್ಲ ಸ್ವಾಮೀಜಿ, ಅರ್ಥ ತಿಳ್ಕೊಳ್ಳೋಕ್ಕೆ ಹೋಗಲೇ ಇಲ್ಲ. ಇದರಲ್ಲಿ ಬೆಂಗಳೂರಲ್ಲಿ ಬೃಹದಾರಣ್ಯಕೋಪನಿಷತ್ ಕಲೀಲಿಕ್ಕೆ, ಆ ಉಚ್ಚಾರಣೆ ಕಲೀಲಿಕ್ಕೋಸ್ಕರ ಯಾವುದೋ ಒಬ್ಬರ ಬ್ರಾಹ್ಮಣರ ಹತ್ರ ಹೋಗ್ತಾ ಇದ್ದೆ ನಾನು ಬೆಂಗಳೂರಲ್ಲಿ. ಅದು ಯಾವುದೋ ಕಾರ್ಯಕ್ರಮ ಇದ್ದಾಗ ಬೆಳಗ್ಗೆ ಹೊತ್ತು ಅವ್ರ ಹತ್ರ ಅಭ್ಯಾಸ ಮಾಡ್ತಿದ್ದೆ. ಯಾವಾಗ ನಾನು ಸ್ವಲ್ಪ ಮಾತಾಡಿದಾಗ ಆ ಅರ್ಥಗಳನ್ನು ನೋಡ್ತಿದ್ವಿ. ಅವ್ರು ಅನ್ನೋರು, ಅಯ್ಯೋ ಈ ರೀತಿ ಅರ್ಥ ತಿಳ್ಕೊಂಡಿದ್ದು ಚೆನ್ನಾಗಿತ್ತು, ನಾನು ಬರೀ ಉಚ್ಚಾರಣೆಯಲ್ಲೇ ಕಾಲ ಅವಾಗೆ 85 ವಯಸ್ಸು ಅವ್ರಿಗೆ, ಉಚ್ಚಾರಣೆಯಲ್ಲೇ ಕಾಲ ಕಳೆದ್ಬಿಟ್ಟೆ, ಅರ್ಥ ತಿಳ್ಕೊಳಕ್ಕೆ ಹೋಗಲಿಲ್ಲ. ನೀವು ಹೇಳೋ ಥರ ಅರ್ಥ ತಿಳ್ಕೊಂಡಿದ್ರೆ ಜನ್ಮ ಸಾರ್ಥಕವಾಗೋದು. ಅಂದರೆ ನಾವು ಶಾಸ್ತ್ರಗಳನ್ನೆಲ್ಲ ಬಾಯ್ಪಾಠ ಮಾಡಿ ತಲೆಯಲ್ಲಿ ಇಟ್ಕೊಂಡಿದ್ರೆ ಜನ ಒಬ್ಬೊಬ್ಬ ಜ್ಞಾನಿ ರೀ, ಎಲ್ಲಿ ಏನು ಕೇಳಿದ್ರು ಹೇಳ್ತಾನೆ ಅಂತಾರೆ. ಆದರೆ ನಿಜವಾಗ್ಲೂ ಅದು ಜ್ಞಾನ ಅಂದರೆ ಅಲ್ಲ. ನಾವು ಸಂಗ್ರಹ ಮಾಡ್ಕೊಳ್ಳೋದ್ರಲ್ಲಿ
ಎರಡು ರೀತಿ ಸಂಗ್ರಹ ಮಾಡ್ಕೊಳ್ತೀವಿ. ಒಂದು ಭೌತಿಕ ವಸ್ತುಗಳು ಸಂಗ್ರಹ ಮಾಡ್ಕೊಳ್ತೀವಿ, ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾಡ್ತೀವಿ, ಅದು ನೀನೆಲ್ಲ ನಿಂದಲ್ಲ. ಹೌದಾ? ಅದೇ ರೀತಿ ಒಳಗಡೆ ಬುದ್ಧಿನಲ್ಲಿ ಭಗವದ್ಗೀತೆ ಶ್ಲೋಕಗಳೆಲ್ಲ ಬಾಯ್ಪಾಠ ಮಾಡ್ತೀವಿ, ಉಪನಿಷತ್ತು ಬಾಯ್ಪಾಠ ಮಾಡ್ತೀವಿ, ಬೇಕಿದು. ಆದರೆ ಅದೇನೇ ಜ್ಞಾನವು ಅಂದರೆ ಅಲ್ಲ, ಅದನ್ನು ಕೊಡುಕೊಂಡು ಒಳಗಡೆ ಉಳಿಯತಕ್ಕಂಥ ಜ್ಞಾನ. ಬಟ್ ಆದರೆ ನಾವು ಗ್ರಂಥಗಳ ತಲೆನ ತುಂಬಿಕೊಂಡು ನಾನು ಜ್ಞಾನಿ ಅಂದ್ಕೊಂಡ್ರೆ मंजिल पर नहीं पहुंचता, लेकिन वे नक्शे है, वो नक्शों का अगर ठीक से उपयोग करना समझ में आ जाए तो आप बहुत सी भटकने से बच सकते हैं. ಶಾಸ್ತ್ರದಲ್ಲಿ ಒಂದು ಮಾರ್ಗ ತೋರಿಸ್ಕೊಡ್ತಾರೆ. ಇವಾಗ ಜೀವನ ಮಾಡಬೇಕಾದ್ರೆ ಯೋಗ ಬುದ್ಧಿಯಿಂದ ಜೀವನ ಮಾಡಿ ಅಂದಾಗ ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಇಲ್ದಿರ ಇಷ್ಟ ಅನಿಷ್ಟ ಫಲಗಳಲ್ಲಿ ಮನಸ್ಸಮಾಧಾನ ಇಟ್ಕೊಂಡು ಜೀವನ ಮಾಡಿ. ಇದು ನಕ್ಷೆ, ಜೀವನ ಮಾಡತಕ್ಕಂಥ ಒಂದು ಮಾರ್ಗ. ಹೌದಾ? ನಾವು ಆ ರೀತಿ ಜೀವನ ಮಾಡಲಿಕ್ಕೆ ಹೋಗಲ್ಲ. ಮತ್ತೇನು ಮಾಡ್ತೀವಿ? ಅದಕ್ಕೆ ಸಂಬಂಧಿಸಿದ ಶ್ಲೋಕಗಳು, ಅದಕ್ಕೆ ಸಂಬಂಧಂಥ ಭಾಷ್ಯವಾಕ್ಯ, ನಿಸ್ಸಂಗತ ದ್ವಂದ್ವ ಪ್ರಾಣ ಪೂರ್ವಕ ಐಶ್ವರ್ಯನಾಥೆ ಕರ್ಮಯೋಗ ಕರ್ಮಾನುಷ್ಠಾನೆ ಏಷಾತೆ ವಿಹಿತ ಸಾಂಖ್ಯ ಬುದ್ಧಿರ್ಯೋಗ ತ್ರಿಮಾಂಶುನು ಅಂತ ಶ್ಲೋಕ ಎಲ್ಲವನ್ನು ಬಾಯ್ಪಾಠ ಮಾಡಿದ್ದೀವಿ, ಯಾವ ಕೆಲವಾಗ ಹೇಳ್ತೀವಿ. ಆದರೆ ಆ ಯೋಗ ಬುದ್ಧಿಯಿಂದ ಜೀವನ ಮಾಡ್ತಿದ್ದೀವೋ ಅಂದರೆ ಇದು ಮಾಡ್ತೀವಿ. ಯೋಗ ಬುದ್ಧಿಯಿಂದ ಜೀವನ ಮಾಡಿ ಅನ್ನೋದು ತಿಳಿಸ್ಕೋ ಸಮಯದಲ್ಲೇ ನಿದ್ದು ಮಾಡ್ತೀವಿ. ಇನ್ನು ಅರ್ಥ ಮಾಡ್ಕೊಂಡು ಆ ರೀತಿ ಜೀವನ ಮಾಡೋದು ಎಲ್ಲಿ ಬರುತ್ತೆ? ಗ್ರಂಥಗಳನ್ನ ಬಾಯ್ಪಾಠ ಮಾಡೋದು ಪ್ರಯೋಜನ ಇಲ್ಲ. ಏನು ನಕ್ಷೆ ಹೇಳುತ್ತೋ ಆ ರೀತಿ ಮಾಡಬೇಕು. ಜೈದಾರ್ ಗೋಯದಂಕ ಬೆಳಿಗ್ಗೆ ಹೇಳಿದ್ರೆ ಗೀತಾ ಪ್ರಸ್ತುತ ಇದರಲ್ಲಿ ಯಾಕೆ ಕ್ಲೋಸ್ ಮಾಡಿದ್ರು? ಭಾಳ ಅನ್ಯಾಯನೇ ಪ್ರಪಂಚಕ್ಕೆ, ಅದು ಭಾಳ ಸೇವೆ ಮಾಡೋರು. ಗ್ರಂಥಗಳೆಲ್ಲ ತೆಲುಗು, ಹಿಂದಿ, ಕನ್ನಡ ಎಲ್ಲ ಭಾಷೆಗಳು ಪ್ರಿಂಟ್ ಮಾಡೋರು, ಭಾಳ ಚೀಪಾಗಿ ಕೊಡೋರು. ಮತ್ತು ಅಲ್ಲಿ ಋಷಿಕೇಶು, ಹರಿದ್ವಾರ ಎಲ್ಲ ಸಾಧುಗಳಿಗೆ ಭಿಕ್ಷಕ್ಕೆ ವ್ಯವಸ್ಥೆ ಮಾಡೋರು. ಅವರೆಲ್ಲ ಏಕಾಂತವಾಗಿದ್ದರೆ ಮತ್ತು ಬಟ್ಟೆಗಳು ಕೊಡೋರು ಫ್ರೀಯಾಗಿ, ಭಾಳ ಸೇವೆ ಮಾಡೋರು. ಏನೋ ಕ್ಲೋಸ್ ಆಯಿತು ಅಂತಾರೆ ಇಲ್ಲಿ. ಅದು ಅವರು ಒಬ್ಬ ಸಾಧುಗೆ ಭಿಕ್ಷೆ ಕೊಡಲಿಕ್ಕೋಸ್ಕರ ತಮ್ಮನ್ನು ಕಳಿಸ್ಕೊಡ್ತಾರೆ. ತಮ್ಮ ಬಂದು ಹೇಳ್ತಾನೆ, ನಮ್ಮ ಅಣ್ಣ ನಿಮಗೆ ಭಿಕ್ಷೆ ಕೊಡ್ತಾರೆ, ಇವತ್ತು ಬನ್ನಿ ಅಂತ. ಇವತ್ತು ನಿಮ್ಮ ಅಣ್ಣ ಕೊಡ್ತಾರೆ, ನಾಳೆ ಯಾಕೆ ಕೊಡ್ತಾರೆ? ಬರಲ್ಲ ಅಂತಾರೆ. ಮತ್ತೆ ಹೇಳಿ ಕಳಿಸ್ತಾರೆ, ನೆನ್ನೆ ಯಾರು ಕೊಟ್ಟರು ಇವತ್ತು ಅವ್ರಿಗೆ ಕೊಡ್ತಾರೆ, ನಾಳೆ ಕೊಡ್ತಾರೆ ಬನ್ನಿ ಅಂತ. ಹಾಗಿದ್ಮೇಲೆ ಬರ್ತೀನಪ್ಪ. ಅಂದು ನಿನ್ನ ಸಲಹಿದರಾರು, ಮುಂದೆ ನಿನ್ನ ಸಲಹುವರಾರು, ಅಂದಿಂದೆಂದಿಗೂ ನಂದಿವಾಹನಿದ್ದಾನೆ ಇದ್ದಾನೆ. ನಂದಿವಾ ತಾಯಿ ಗರ್ಭದಲ್ಲಿದ್ದಾಗ ಯಾರು ನೋಡಿಕೊಂಡ್ರು ನನ್ನ? ಮತ್ತು ಇವತ್ತು ಆ ದೇವರೇನು ಸತ್ತಿಲ್ಲ. ಹೌದಾ? ಅಂತ ಆ ರೀತಿಯಲ್ಲೇ ಆ ಒಂದು ತತ್ವವನ್ನು ಒಪ್ಪಿಕೊಂಡು ಅಹಂಕಾರರಹಿತವಾಗಿ ಜೀವನ ಮಾಡತಕ್ಕಂಥ ನಕ್ಷೆ. ನಾವು ಅದನ್ನು ಬಿಟ್ಟುಬಿಟ್ಟು ಮತ್ತೆ ಇನ್ನೇನೇನು ಮಾಡಲಿಕ್ಕೆ ಹೋದರೆ ಪ್ರಯೋಜನ ಇಲ್ಲ. लेकिन वे नक्शा है, उन नक्शों का अगर ठीक से उपयोग करना समझ में आ जाए तो आप बहुत सी भटक से बच सकते हैं. ಯಾವ ರೀತಿ ನಕ್ಷೆ ಮಾರ್ಗ ತೋರಿಸುತ್ತೋ ಆ ಮಾರ್ಗದಲ್ಲೇ ನಾವು ಜೀವನ ಮಾಡಲಿಕ್ಕೆ ಶುರು ಮಾಡಿದ್ರೆ ನೀನು ಸುಮ್ಮನೆ ಸುತ್ತತಕ್ಕಂಥದ್ದು ತಪ್ಪಿ ಹೋಗುತ್ತೆ. जहाँ जो भूल चूक जिन लोगों ने पहले की उसको आप करने की जरूरत नहीं है. ಪೂರ್ವದಲ್ಲಿ ಮಹಾತ್ಮರು ಪಾಪ ಅವರು ಸಾಕಷ್ಟು ಪ್ರಯತ್ನ ಮಾಡಿ ಸ್ವಲ್ಪ ಅವರು ಸುತ್ತಾಡಿರ್ಬೋದು. ಆದರೆ ಯಾರ ಅನುಭವದಲ್ಲಿ ನಿಂತಿಯಾರೋ, ಯಾರು ಅನುಭವಪೂರ್ವಕವಾಗಿ ಹೇಳಬಲ್ಲರೋ, ನಮ್ಗೆ ಆ ಸ್ವಸ್ವರೂಪವನ್ನು ತಿಳಿಸ್ಕೊಡ್ತಾರೋ ಅನುಭವದಲ್ಲಿ, ಅವ್ರ ಮಾತನ್ನು ನೀನು ಕೇಳಿದ್ರೆ ನಿನ್ನ ಜೀವನ ಸಾಕಷ್ಟು ಸಾರ್ಥಕವಾಗುತ್ತೆ. ಅನವಶ್ಯಕವಾದಂಥ ಪ್ರಯಾಣ ಎಲ್ಲ ನಿಂತೋಗ್ಬಿಡುತ್ತೆ. शास्त्र कोई बंदे बंदाए उत्तर नहीं है. शास्त्र तो केवल मार्ग को खोजने का इशारे है और इन इशारों को जी ठीक से समझ लेता है
और उनके अनुसार चलता है वह सिद्धि को प्राप्त हो जाता है. ಆ ನಕ್ಷೆನ ತಕ್ಕಂಥ ಅರ್ಥ ಮಾಡಿಕೊಂಡು ಅದೇ ರೀತಿ ನಾವು ಜೀವನ ಮಾಡೋದಾದರೆ ಭಾಳಷ್ಟು ಬೇಗ ದಾಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. और जो उनको त्याग देता है वह न तो सिद्धि को प्राप्त होता है न परम गति को और न सुख को प्राप्त होता है और भटकता है. ಯಾರಾದರೆ ಮಹಾತ್ಮರ ವಚನಗಳನ್ನು ತಗೊಂಡು ಅವ್ರು ಹೇಳಿದಂಥ ಮಾರ್ಗದಲ್ಲಿ ಪ್ರಯಾಣ ಮಾಡಲ್ವೋ ಅವರು ನಾ ತೋ ಸಿದ್ಧಿ ಕೋ ಪ್ರಾಪ್ತ ಹೋಗ್ತಾ है ಅವ್ರಿಗೆ ಯಾವ ಸಿದ್ಧಿನೂ ಆಗಲ್ಲ, ಪರಮಗತಿ ಅನ್ನತಕ್ಕ ಮೋಕ್ಷ ಅನ್ನೋದು ಸಿಗಲ್ಲ, ಹೋಲಿ ಇಲ್ಲೂ ಸುಖವಾಗಿರಲ್ಲ, ಮುಂದಿನ ಜನ್ಮದಲ್ಲೂ ಸುಖವಾಗಿರಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಮತ್ತೇನಾಗುತ್ತೆ ಭಟಕ್ತಾ रहता है, ಪುನಃ ಆ ಜನವು ಪುನಃ ಮರಣದಲ್ಲಿ ಸುತ್ತುತ್ತಲೇ ಇರ್ತಾನೆ. यह आज के युग में बात और कठिन हो गई क्योंकि आज ಶಾಸ್ತ್ರ बहुत है. ಈಗಿನ ಕಾಲದಲ್ಲಿ ಈ ಮಾರ್ಗಗಳು ಭಾಳಷ್ಟು ಕಠಿಣ ಆಗಿದೆ. ಯಾಕಪ್ಪ ಅಂದರೆ ಶಾಸ್ತ್ರ ಜಾಸ್ತಿ ಆಗಿಬಿಟ್ಟಿವೆ. ಎಂತೆಂಥ ಶಾಸ್ತ್ರಗಳಿವೆ. ಕಾಚಿನಲ್ಲಿ ಒಬ್ಬ ಯಾರೋ ಗೋಹತ್ಯೆ ಶಾಸ್ತ್ರ ಸಮ್ಮತ ಅಂತ ಪುಸ್ತಕ ಬರೆದ, ಸೆಂಟ್ರಲ್ ಗೌರ್ಮೆಂಟ್ ಅವಾರ್ಡ್ ಕೊಟ್ಟರು. ನಮ್ಮಲ್ಲಿ ಯಾರೋ ಮಹಾನುಭಾವರು ಹೆಸರು ಆಮೇಲೆ ಕೇಳಿ ಹೇಳ್ತೀನಿ. ಭಯ ಅಂತಲ್ಲ, ಅನವಶ್ಯಕ ಅಂತಿದ್ದೀನಿ. ಏನೋ ಈ ಕೊಚ್ಚೆ ಮೇಲೆ ಕಲ್ಲು ಹಾಕಿ ಮೈ ಮೇಲೆ ಸಿಡಿಸ್ಕೊಂಡ್ರು ಅಂತೀವರೆಲ್ಲ. ಅವರೊಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುತ್ಸಾರೆ ಕೃಪಯ ಪಾರೆ ಪಾಯಿಮುರ. ಈ ಶ್ಲೋಕವನ್ನು ಕೋಟ್ ಮಾಡಿ ಜೀವಂತ ಅಂತ ತಾಯಿ ಗರ್ಭವನ್ನು ಸೇರ್ಲಿಕ್ಕೆ ಭಯಪಟ್ಟಂಥ ಹೇಡಿಗಳು ಅಂದರೆ ಶಂಕರಾಚಾರ್ಯ ಹೇಡಿಗಳು ಏನು ಮಾಡಿದ್ರು, ನಿರ್ಜೀವಾದಂಥ ಗುಹೆಗಳಿಗೆ ಸೇರಿಕೊಂಡ್ರು ಅಂತ ಪುಸ್ತಕ ಬರೆದಿದ್ದಾರೆ. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಇರಲಿ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಇಂಥ ಪುಸ್ತಕಗಳನ್ನು, ಇಂಥ ಸಾಹಿತ್ಯ, ಇಂಥ ಪುಸ್ತಕಗಳೆಲ್ಲ ನಾವು ಓದಲಿಕ್ಕೆ ಹೋದೇನಾಗುತ್ತೆ, ಈ ಮಾರ್ಗದಲ್ಲಿ ಇದ್ದೀವಿ, ಇಲ್ಲಿಂದ ಇನ್ನೆಲ್ಲ ಹೋಗ್ತೀವಿ. ಆದ ಕಾರಣ ಈಗಿನ ಕಾಲದಲ್ಲಿ ಭಾಳಷ್ಟು ಜಾಗೃತಿ ಆಗಿರಬೇಕು ಅಂತ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. आज के युग में बात और कठिन हो गई क्योंकि आज शास्त्र बहुत है. कोई 5000 शास्त्र प्रति सप्ताह लिखे जाते हैं. ಒಂದು ವಾರದಲ್ಲಿ 500 ಶಾಸ್ತ್ರ ಬರೆದು ಬಿಡ್ತಾರಂತೆ. ಇವ ಇಂಥವೇ. ಇನ್ನೊಂದೇನು ಅವರೇ ಬರೆದಿದ್ದಾರೆ. ಇನ್ನೊಂದು ಯಾವುದೋ ಗ್ರಂಥದಲ್ಲಿ ಯಾರಿಗೂ ಹಿಂಸೆ ಕೊಟ್ಟು ಜೀವನ ಮಾಡಬಾರ್ದು ನಾವು ಅಂತ ಒಳ್ಳೆಯ ವಾಕ್ಯ ಬರೆದಿದ್ದಾರೆ. ನಾನು ಅದನ್ನು ಪೂರ್ವಾಶ್ರಮದಲ್ಲಿ ಕೆಲಸದಲ್ಲಿದ್ದಾಗ ನಮ್ಮ ಸ್ನೇಹಿತರೊಬ್ಬರು ಇದ್ದರು, AS ಮೂರ್ತಿ ಅಂತ. ಅವರು ಇದೇ ಚಿಂತನೆಯಲ್ಲೇ ಇರೋರು ಯಾವಾಗಲೂ. ಅವ್ರಿಗೆ ನಾನು ನೋಡ್ರಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಯಾರಿಗೂ ಹಿಂಸೆ ಕೊಟ್ಟು ಜೀವನ ಮಾಡಬಾರ್ದು ಅಂತ ಬರೆದಿದ್ದಾರೆ. ಹೋಗಿ ಹೋಗಿ ಆ ಮೂರ್ಖನ ಮಾತು ಕೇಳ್ತಿರಲ್ಲ ನೀವು ಅಂದರು ಇವರು. ಹೋಗಿ ಹೋಗಿ ಆ ಮೂರ್ಖನ ಮಾತು ಕೇಳ್ತಿರಲ್ರಿ. ಅಲ್ಲಿ ಈ ಮಾತು ಚೆನ್ನಾಗಿ ಅವನ ತಲೆ ಬರೀತಾನೆ ಅಷ್ಟೇ. ಅವನೇನು ಮಾಡಿಯಾನೆ, ತಂದೆ ತಾಯಿ ತಿರಸ್ಕಾರ ಮಾಡಿ ಯಾವುದೋ ಕ್ರಿಶ್ಚಿಯನ್ ಹುಡುಗಿನ ಮದುವೆ ಆಗಿದ್ದಾನೆ. ತಂದೆ ತಾಯಿ ನೋವು ಮಾಡೋದನ್ನೂ ಇಲ್ಲ. ಮತ್ತು ಈ ಬರೆಯೋದನ್ನ ಈಗ ಬರೀತಾನೆ. ಮತ್ತು ತಂದೆ ತಾಯಿಗೂ ಇನ್ನೊಂದು ಮದುವೆ. ಅವ್ನು ಬಿಟ್ಬಿಡ್ರಿ, ಅವನ ಪುಸ್ತಕ ಯಾಕೆ ಓದ್ತೀರ ಅಂದರು. ಬಟ್ ಇಂಥ ಶಾಸ್ತ್ರ ಬೇಕಾದಷ್ಟಿವೆ. ಇವಕ್ಕೆಲ್ಲ ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡ್ ಎಲ್ಲ ಬಂದಿದೆ. ಹೌದಾ? ನಾವು ಇವನ್ನೆಲ್ಲ ಫಾಲೋ. ಭಗವದ್ಗೀತೆ ಅಂದರೆ ಏನು ಹೇಳ್ತಾರೆ? ಭಗವದ್ಗೀತೆನ ಬ್ರಾಹ್ಮಣರು ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಬರ್ಕೊಂಡಿರೋದು, ಓದಬೇಡಿ ಅಂತಾರೆ. ಯಾರೋ ಒಬ್ಬ ಕಮ್ಯುನಿಸ್ಟ್ ಲೀಡರ್ನ ಒಂದು ಮಠಕ್ಕೆ ಸ್ವಾಮೀಜಿ ಮಾಡಿದ್ದಾರೆ. ಯಾಕೆಂದರೆ ಎಲ್ಲ ಜಾತಿಯವರು ಒಂದೊಂದು ಮಠ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಮಠಾಧಿಪತಿನ ಕೂಡಿಸ್ಬೇಕಾದ್ರೆ ಯಾರು ಅಧ್ಯಯನ ಮಾಡಿರತಕ್ಕಂಥ, ಯಾರು ಶಾಸ್ತ್ರ ಅಧ್ಯಯನ ಮಾಡೋರು ಯಾರು ಸಿಗೋಲ್ಲ. ಇದರಲ್ಲಿ ಶಾಸ್ತ್ರ ಅಧ್ಯಯನ ಮಾಡಿರೋ ಯಾರು ಸಿಗಲ್ಲ. ಅದಕ್ಕೇನು ಮಾಡ್ತಾರೆ, ಇದು ಯಾರು ಲೌಕಿಕ ವಿದ್ಯೆ ಇದೆಯೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಆ ರೀತಿ ಲೌಕಿಕ ವಿದ್ಯೆ ಅವರು ಆ ಜಾತಿನಲ್ಲಿ ಕಮ್ಯುನಿಸ್ಟ್ ಲೀಡರ್ ಇದ್ದರು. ಆ ಕಮ್ಯುನಿಸ್ಟ್ ಲೀಡರ್ನ ಪೀಠಾಧಿಪತಿ ಮಾಡಿ ಈಗಲೂ ಇದ್ದಾರೆ. ಅವ್ರು ಹೇಳ್ತಾರೆ,
ಕರ್ಮಣ್ಯವಾಧಿಕಾರಕ್ಕೆ ಮಾಪರೇಶ ಕದಾಚನ ಅಂತ ಹೇಳ್ತಾರೆ. ಅದೇ ಕೆಲಸ ಮಾಡು ಸಂಬಳ ಕೇಳ ಕಮ್ಯುನಿಸ್ಟು ಕೆಲಸ ಮಾಡು ಸಂಬಳ ಕೇಳಬೇಡ ಅಂತ ಹೇಳ್ತಾರೆ. ಭಗವದ್ಗೀತೆ ಅಧ್ಯಯನ ಮಾಡಬೇಡಿ ಅಂತಲೇ ಹೇಳ್ತಾರೆ ಅವರು. ಹೌದಾ? ಸೊ ಈ ರೀತಿ ಶಾಸ್ತ್ರಗಳು ಅನ್ನೋದಕ್ಕೆ ಈಗ ಭಾಳ ಜಾಸ್ತಿ ಆಗಿಬಿಟ್ರೆ ಈಗ ನಾವು ಯಾವ ಶಾಸ್ತ್ರನ ಫಾಲೋ ಆಗಬೇಕಪ್ಪ ಅಂದರೆ एक आज के युग में बात और कठिन हो गई क्योंकि आज शास्त्र बहुत है. कोई 5000 शास्त्र प्रति सप्ताह लिखे जाते हैं. ಒಂದು ವಾರದಲ್ಲೇ ಸಾಕಷ್ಟು ಬರೆದುಬಿಡ್ತಾರಂತೆ. पुस्तकों में बढ़ती चली जाती है और कुछ पक का पता लगना मुश्किल है. ಪುಸ್ತಕಗಳೇನೋ ಬರ್ತಾ ಇರುತ್ತೆ ಹೊಸದಾಗಿ, ಬಟ್ ನಿಜವಾಗಿ ಸರಿಯಾದಂಥ ಮಾರ್ಗ ಸರಿಯಾದ ಶಾಸ್ತ್ರ ಯಾವುದು ಅನ್ನತಕ್ಕಂಥ ತಿಳ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆಫ್ ಮಾಡಿ ಆಗಲ್ಲೇನು? ಆಫ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಬರಲ್ಲೇನು? ಬರಲ್ಲ ನೋಡಿ, ಆಫ್ ಮಾಡ್ತೀನಿ. ಯಾಕೆಂದ್ರೆ ಅವ್ರು ಯಾರೋ ಮಾಡ್ತಲೇ ಇರ್ತಾರೆ, ಬಿಡಲ್ಲ ಅವರು. ನೋಡಿ ಸೈಲೆಂಟ್ ಮೋಡ್ಗೆ ಹಾಕಿಲ್ಲ ಅಂದರೆ ಆಯಿತಾ? ಆದ ಕಾರಣ ಈಗ ಯಾವ ಶಾಸ್ತ್ರನ ಫಾಲೋ ಮಾಡಬೇಕು ಅನ್ನತಕ್ಕಂಥದ್ರಲ್ಲಿ ಭಾಳಷ್ಟು ಜಾಗ್ರತೆಯಾಗಿರ್ಬೇಕಂತಾರೆ. ಪಾಲಾ ತೂತು ತೋ ಎಸ್ ಕೋಗಯಾಕಿ ಬಿನಾ ಜಾಗೆ ಕೈ ವ್ಯಕ್ತಿ ನಾಲಿಕೆ. ಅವನು ಎಚ್ಚೆತ್ಕೊಳ್ದಿರ, ಅವನು ತನ್ನಲ್ಲಿ ತಾನು ಅನ್ನೋಗಿ ಇಲ್ದಿರ ಯಾವ ಶಾಸ್ತ್ರನ ಬರೆಯೋಕ್ಕೆ ಹೋಗಬಾರ್ದು. ಅವನು ಅದಿರಬೇಕು, ಅವನ ಅನುಭವ ಪ್ರಕಾರ ಬರೀಬೇಕು. ಬಿನಾ ಜಾಗೆ ಕೊಯ್ ವ್ಯಕ್ತಿನ ಬೋಲೆ. ತಾನು ಅನುಭವದಲ್ಲಿ ಕಂಡಿಟ್ಕೊಳ್ದಿರ ಹೇಳಲಿಕ್ಕೂ ಹೋಗಬಾರ್ದು. ಈಗ ಯಾರೋ ನೀನೇ ಆನಂದ ಸ್ವರೂಪ ಅಂತ ಹೇಳ್ತಾರೆ. ಅದಾದಮೇಲೆ ಯಾರೋ ಬಂದು ಆ ಪಂಡಿತರನ್ನ ನೀವೇ ಆನಂದ ಸ್ವರೂಪ ಅಂತ ಹೇಳಿದರೆ ನಾನು ಯಾಕೆ ಆನಂದ ಸ್ವರೂಪ ಆಗ್ತೀನಿ, ನನಗೆ ಇಷ್ಟೊಂದೆಲ್ಲ ತಾಪತ್ರಯ ಇದೆ ಅಂದರೆ ಅವರಂತ ನನ್ನ ಪಂಡಿತರು, ನಿಂದೇನಯ್ಯ ನನಗೆ ಬೇಕಾದಷ್ಟು ತಾಪತ್ರಯ ಇದೆ, ನನಗೆ ಬೇಕಾದಷ್ಟು ತಾಪತ್ರಯ ಇದೆ, ಮತ್ತು ನೀನೇ ಆನಂದ ಸ್ವರೂಪ ಅಂತೇಳಿ ಶಾಸ್ತ್ರ ಹೇಳುತ್ತಾ ನಾನು ಹೇಳ್ತೀನಪ್ಪ. ಹಾಗೆ ನಾನು ಆನಂದವಾಗಿದ್ದೀನೇನು, ನನಗೆ ಸಾಕಷ್ಟು ತಾಪತ್ರಯ ಇದೆ, ನಿಂದೇನು ಅಂತಾರೆ. ಇದು ಪ್ರಯೋಜನ ಇಲ್ಲ. ಅವ್ರು ಆನಂದವಾಗಿ ಇರಬೇಕು, ಆಗ ನಮಗೆ ನೀನು ಆನಂದ ಅಂತ ಉಪದೇಶ ಮಾಡಬೇಕು. ಅವ್ರು ಆನಂದವಾಗಿ ಇಲ್ದಿರ ಶಾಸ್ತ್ರ ಹೇಳುತ್ತೆ ನಾನು ಹೇಳ್ತೀನಿ ಅಂದರೆ ಎಲ್ಲಿ ಸಾಧ್ಯ ಆಗುತ್ತೆ? ಹೌದಾ? ಬಿನಾ ಜಾಗೃತ ಹುಯೇ ಕೊಯ್ ಕಿಸಿ ದೂಸರೆಗೂ ಸಲಹಾ ನಾದೆ. ಅವನು ಎಚ್ಚೆತ್ಕೊಳ್ಳಿಲ್ಲ, ಬೇರೆಯವ್ರಿಗೆ ಹೇಳಕ್ಕೆ ಹೋದರೆ ಪ್ರಯೋಜನ ಇಲ್ಲ. ಯಹ್ ಪುರಾನೆ ಸಮಯ ಮೇ ಸೋಚನಾ ಹಿ असंभव था कि कोई बिना जागे हुए किसी को सलाह दे देगा. ಕೃಷ್ಣನ ಕಾಲದಲ್ಲಿ ತಾನು ಎಚ್ಚೆತ್ಕೊಳ್ದಿರ ಬೇರೆ ಉಪದೇಶ ಮಾಡ್ತಾರೆ ಅನ್ನತಕ್ಕಂದು ಇರಲಿಲ್ಲ. ಯಾರ್ಯಾರು ಉಪದೇಶ ಮಾಡ್ಯಾರೋ ಅವರೆಲ್ಲ ಎಚ್ಚೆತ್ಕೊಂಡಿರೋರೆ. ತಾವು ಎಚ್ಚೆತ್ಕೊಳ್ದಿರ ಗ್ರಂಥಗಳು ನೋಡ್ಕೊಂಡು ಇನ್ನೊಬ್ರು ಉಪದೇಶ ಮಾಡ್ತಾರೆ ಅಂದರೆ ಆ ಮಾತು ಕೆಲಸ ಮಾಡೋಲ್ಲ. ಲೇಕಿನ್ ಆಜ್ ಕಠಿಣ ಹೈ, ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ. आज तो सोए हुए कितने ही हो, इससे कोई फ़र्क नहीं पड़ता, आप सलाह दे सकते हैं. ಅಂದರೆ ಈಗಿನ ಕಾಲದಲ್ಲಿ ಅವರೇ ಮಲಗಿದ್ದಾರೆ. ಎಲ್ಲಿ ಮಲಗಿದಾರಪ್ಪ ಅಂದರೆ ಅನಾದಿ ಮಾಯೆಯೋ ಸುಪ್ತ. ಅನಾದಿ ಮಾಯೆ ಅಂತಕ್ಕಂದರೆ ಮಲಗಿದ್ದಾರೆ. ಅವರು ಬೇರೆ ಸಲಹೆ ಕೊಡ್ತಿರ್ತಾರೆ, ಬೇರೆ ಉದ್ದೇಶ ಮಾಡ್ತಿರ್ತಾರೆ. ಆದ ಕಾರಣ ನಾವು ಸೋಯಾ ಹುವಾ ಆದ್ಮಿ ಅವ್ರು ಭೀ ಉತ್ಸುಕತಾ ಸೇ ಸಲಹಾ ದೇತಾ ಹೈ. ಸ್ವಲ್ಪ ಒಂದು ಸಲ ಹೊರಗಡೆ ಬಂದರು, 4 ಜನಕ್ಕೆ ಪಾದ ಮುಟ್ಟು ನಮಸ್ಕಾರ ಮಾಡೋದಂದರೆ ಉತ್ಸಾಹ ಜಾಸ್ತಿ ಆಗುತ್ತೆ ಹೇಳೋಕ್ಕೆ. ನನ್ನ ಒಪ್ಕೊಂಡ್ರು ಅಂತ. ಹೌದಾ? ಆ ನಾವುಗಳು ನಮ್ಮ ಬಗ್ಗೆ ಹೇಳ್ತೀರ ಅಷ್ಟೇ ಅಲ್ಲ, ಅನಾತ್ಮ ಎಲ್ಲ ತೆಗೆದಾಕಿ ಇದು ನಿನ್ನ ಸ್ವರೂಪ ಅಂತ ತೋರಿಸ್ತೀಯಾರ ಅನ್ನೋದಕ್ಕೆ ಗಮನ ಕೊಡ್ತೀರ. ಸುಮ್ಮನೆ ಅವ್ರ ಕೀರ್ತಿ ಪ್ರತಿಷ್ಠೆ ಅವ್ರದ್ದೇನೇನೋ ರಾಮಾಯಣಕ್ಕೆಲ್ಲ ಅಂಟ್ಕೊಂಡು ಹತ್ತ ಕಡೆ ಹೋದರೆ ನಮ್ಮದು ದಾರಿ ತಪ್ಪಿಬಿಡುತ್ತೆ. वह चाहे अपने सपने में बड़ा बड़ा रहा हो लेकिन उसको अनुयायी मिल जाते हैं. ಅವನವನ ಕನಸಿನಲ್ಲಿ ಅವನು ಜೋರಾಗಿದ್ದಾರೆ,
ಅಂಥ ಕನಸಿನಲ್ಲಿ ಜೀವನ ಮಾಡೋರಿಗೆ, ಅಂದರೆ ತಾನು ಎಚ್ಚೆತ್ಕೊಂಡಿಲ್ಲ, ಈ ಪ್ರಪಂಚನೇ ಸತ್ಯ ಅಂದ್ಕೊಂಡು ಇದರಲ್ಲಿ ಸುಖ ಪಡಿಬೇಕು ಅಂತ ಪ್ರಯತ್ನ ಮಾಡ್ತೀಯಾನೆ, ಮಾತ್ರ ನೀನೇ ಆನಂದ ಸ್ವರೂಪ ಅಂತ ಹೇಳ್ತೀಯಾನೆ, ಅಂಥವ್ರಿಗೆ ಸಾಕಷ್ಟು ಅನುಯಾಯಿಗಳು ಸಿಕ್ಬಿಡ್ತಾರಂತೆ, ಸಾಕಷ್ಟು ಜನ ಫಾಲೋವರ್ಸ್ ಸಿಗ್ತಾರೆ. ಇವಾಗೇನು ಬೇಡ, ಇಲ್ಲ 50 ದಿವಸ ಕಾರ್ಯಕ್ರಮ ಇಟ್ಟಿದ್ರು ಅಲ್ಲ, ಯಾವುದೋ ಒಂದು ಡೇಟು ಒಂದು ದಿವಸ ಅನೌನ್ಸ್ ಮಾಡಿ, ಇವತ್ತು ಯಾರ್ಯಾರು ಪ್ರವಚನಕ್ಕೆ ಬರ್ತಾರೋ ಅವ್ರಿಗೊಂದು ಅವಕಾಶ ಇದೆ. ಏನಂದರೆ ಕೈವಲ್ಯ ಅಂದರು, ಪ್ರವಚನ ಮಾಡ್ತಾ ಇರ್ತಾರೆ. ಇವತ್ತಿನ ದಿವಸ ಕೊನೆಯಲ್ಲಿ ಒಂದು ಬಂಗಾರ ಬಿಸ್ಕತ್ ಎಸಿತಾರೆ, ಅದು ಯಾರ ಕೈ ಸಿಗುತ್ತೋ ಅವರು ಮನೆ ಬಂಗಾರ ಆಗ್ಬಿಡುತ್ತೆ, ಕೋಟ್ಯಾಧೀಶರು ಆಗ್ಬಿಡ್ತಾರೆ ಅಂತ ಅನೌನ್ಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅವತ್ತು ಎಷ್ಟು ಜನ ಬಂದಿರೋರು? ಬರ್ತಿದ್ರಲ್ಲ ಜನ. ಯಾಕೆ? ನಮಗೆ ಈ ಭೌತಿಕವಾಗಿರತಕ್ಕಂಥ ಪ್ರಗತಿ, ಭೌತಿಕ ಜಗತ್ತಲ್ಲಿ ನನ್ನನ್ನು ತೋರಿಸ್ಕೊಳ್ಳಿಕ್ಕೇನು ಉಪದೇಶ ಬೇಕು ಹೊರತು ವ್ಯಕ್ತಿತ್ವ ಕಳ್ಕೊಂಡು ಇನ್ಸಿಗ್ನಿಫಿಕೆಂಟ್ ಪರ್ಸನ್, ಅಂದರೆ ಯಾವುದೇ ರೀತಿಯ ಅಂತ ಗುರುತಿಲ್ಲ, ಪ್ರಪಂಚಕ್ಕೆ ಗೊತ್ತೇ ಇಲ್ಲ. ಲಾವೋತ್ಸು ಥರ ಇರಬೇಕಂದ್ರೆ, ಲಾವೋತ್ಸು ಅಂದರೆ ಚೈನೀಸ್ ಫಿಲಾಸಫರ್, ತಾವೋಯಿಸಮ್ ಮತ್ತು ತಾವು ಅಂದರೆ ಸ್ವರೂಪದ ಬಗ್ಗೆನೇ ಮಾತಾಡೋರು. ಅವರು ಯಾವುದೇ ಸಭೆಗೆ ಹೋದ್ರೂ ಭಿಕ್ಷುಕನ ಥರ ಚಪ್ಪಲಿಗಳು ಎಲ್ಲಿಬಿಟ್ಟಿರ್ತೋ ಅಲ್ಲಿ ಕೊಡೋರಂತೆ. ಯಾರಿಗೂ ಅವ್ರಿಗೆ ಇವರು ಇಂಥ ಜ್ಞಾನಿಗಳು ಅಂತ ಅನಿಸ್ತಿರ್ಲಿಲ್ಲ. ಆ ರೀತಿ ನನ್ನನ್ನು ತೋರಿಸ್ಕೊಳ್ಳಿರ, ಒಂದು ಮರ್ಯಾದೆನೂ ಇಲ್ದಿರ, ಮರ್ಯಾದೆಗೆ ಪ್ರಯತ್ನ ಮಾಡಿದಿರ, ನನ್ನಲ್ಲಿ ನಾನು ಆನಂದವಾಗಿರ್ಬೇಕಂದ್ರೆ ಭಾಳ ಕಷ್ಟ. ಅದಕ್ಕೆ ಅಲ್ಪ ಸ್ವಲ್ಪ ತಿಳ್ಕೊಂಡು ಏನೋ ಹೇಳಲಿಕ್ಕೆ ಹೋಗ್ತಾರೆ. ಅಂಥ ಕಡೆ ಹೋಗಿ ನಾವು ಸೇರ್ಕೊಂಡ್ಬಿಟ್ರೆ ಭಾಳ ಕಷ್ಟ. ಅದ ಕಾರಣ ಸರಿಯಾದಂಥ ಮಾರ್ಗ ಹುಡುಕಬೇಕು ಅಂತ ಹೇಳ್ತಾರೆ. सोया हुआ आदमी और भी उत्सुकता से सलाह दे, वह चाहे अपने सपने में बड़ा बड़ा रहा हो, लेकिन उसको अनुयायी मिल जाते हैं, लोग उसके पीछे चलने लगते हैं. जितने जोर से कोई चिल्ला सकता हो उतना ज़्यादा पीछे अनुसरण करने वाले मिल जाते हैं. ಯಾರಾದರೆ ತಾನ ಸ್ವಸ್ವರೂಪ ನಿಲ್ದಿರ, ಸರಿಯಾದ ದಾರಿ ಗೊತ್ತಿಲ್ದಿರ, ಆದರೆ ಜೋರಾಗಿ ಕುಕ್ಕೊಳ್ಳಿಕ್ಕೆ ಶುರು ಮಾಡ್ತಾನೋ ಅಂಥವ್ರಿಗೆ ಫಾಲೋವರ್ಸ್ ಭಾಳ ಜನ ಸಿಗ್ತಾರೆ. ಇಲ್ಲ, ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಂಕ ಎಲ್ಲ ತೆಗೆದಾಕೊಂಡು ನೋಡು ಅಂದರೆ ಇದೇನು ಕತೆ ಅಪ್ಪ, ಇದೆಲ್ಲ ತೆಗೆದಾಕಂತಾರೆ, ನನ್ನನ್ನು ನಾನು ಕಳ್ಕೊಂಬಿಟ್ರೆ ಏನು ಪ್ರಯೋಜನ ಅಂತೀವಿ. ಇಲ್ಲ, ನಾನು ಅನ್ನೋ ತಕ್ಷಣ ಉಳಿಸಿ ಅದಕ್ಕೆ ಅಲಂಕಾರ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳಿದರೆ ಆಗ ಭಾಳಷ್ಟು ಜನ ಬರ್ತಾರೆ. ಬಟ್ ಅಂಥವ್ರು ನಾವು ಫಾಲೋ ಮಾಡಲಿಕ್ಕೆ ಹೋದರೆ ಪ್ರಯೋಜನ ಇಲ್ಲ. लेकिन आज भी व्यक्ति अपनी ही खोजबीन से चले तो बहुत समय व्यय होगा, बहुत जन्म को खो जाएगा. ಅಂದರೆ ಈಗಿನ ಕಾಲದಲ್ಲಿ ಆ ರೀತಿ ಭಾಳಷ್ಟು ಜನ, ಭಾಳಷ್ಟು ಗ್ರಂಥಗಳಿದೆ, ಭಾಳಷ್ಟು ಮಹಾತ್ಮರಿದ್ದಾರೆ ಹೇಳ್ತೀವಿ ಅನ್ನೋರು. ಅಂಥವ್ರು ನಾವು ಫಾಲೋ ಮಾಡೋಕ್ಕೆ ಹೋದರೆ ಭಾಳಷ್ಟು ಜನ್ಮ ಸುತ್ತುತ್ತಲೇ ಇರಬೇಕಾಗುತ್ತೆ. आज भी व्यक्ति को शास्त्र की खोज करनी चाहिए, लेकिन आज की कठिनाई को ध्यान से रखकर मैं कहूँगा कि आज शास्त्र से ज़्यादा सद्गुरु है. ಅಂದರೆ ಈಗಿನ ಕಾಲಕ್ಕೆ ಶಾಸ್ತ್ರಕ್ಕಿಂತ ಜಾಸ್ತಿಯಾಗಿ ಗುರುನೇ ಮುಖ್ಯ. ಯಾಕೆ ಒಂದು ವಾಕ್ಯ ಹೇಳ್ತಾರೆ, ಸತ್ಯಯುಗ ಮೇ ಶಾಸ್ತ್ರ ಕಲಿಯುಗ ಮೇ ಗುರು. ಸತ್ಯಯುಗದಲ್ಲಿ ಬೇರೆ ಯುಗಗಳಲ್ಲಿ ಶಾಸ್ತ್ರ, ಕಲಿಯುಗದಲ್ಲಿ ಗುರು. ಅಂದರೆ ಗುರು ಸರಿಯಾಗಿರತಕ್ಕಂಥ ಗುರು ಆಗಬೇಕಕ್ಕೆ ಶಾಸ್ತ್ರದಿಂದಲೇ ರಾಕ್ಷಸಿ ಪ್ರವೃತ್ತಿ ಅಂತಕ್ಕಂಥ ಬಿದ್ದು ಹೋಗಿ ದೈವಿ ಪ್ರಕೃತಿ ನಮ್ಮಲ್ಲಿ ಬರುತ್ತೆ ಮತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಶಾಸ್ತ್ರದಿಂದಲೇ ಸಾಧ್ಯ. ಸೊ ಆ ಶಾಸ್ತ್ರ ಅನ್ನತಕ್ಕಂಥ ಈಗಿನ ಕಾಲಕ್ಕೆ ಹುಚ್ಚುಚ್ಚಾಗಿ ಗ್ರಂಥಗಳು ಬರ್ತಾ ಇರುತ್ತೆ. ಯೋಗ್ಯತೆ ಇಲ್ಲದಿರ್ತಕ್ಕಂಥ ತಾಯಿ ಗರ್ಭವನ್ನು ಸೇರ್ಲಿಕ್ಕೆ ಯೋಗ್ಯತೆ ಇಲ್ಲಿರತಕ್ಕಂಥವ್ರು ಹೋಗಿ ನಿರ್ಜೀವ ಅಂತ ಗುಹೆಗಳನ್ನು ಸೇರಿದು ಅಂದಾಗ ಬದ್ಗೋವಿನ ಶ್ಲೋಕಗಳನ್ನ ತಿಪ್ಪೆಗೆಸಿ ಅಂತೀವಿ. ಮತ್ತು ಇನ್ಯಾವ ಶ್ಲೋಕಗಳು ಫಾಲೋ ಮಾಡಬೇಕು, ಇನ್ಯಾವುದೋ ಒಂದು ಹೇಳ್ತಾರೆ. ಸೊ ಈ ರೀತಿಯಲ್ಲಾದರೆ ಜನ್ಮಗಳು ಸುತ್ತಬೇಕಾಗುತ್ತೆ. ಆದ ಕಾರಣ ಯಾರನ್ನ ಫಾಲೋ ಮಾಡಬೇಕಂದ್ರೆ
ಸರಿಯಾದಂಥ ಗುರುನೇ ಫಾಲೋ ಮಾಡಬೇಕು ಅಂತಾರೆ. ಯಾವ ಗುರು ಅನ್ನತಕ್ಕಂಥದ್ದನ್ನ ಮತ್ತೆ ನಾವು ಇನ್ನೂ 3 ದಿವಸ ಕ್ಲಾಸ್ ಇದೆ, ಅದರಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿಗೆ ನಿಲ್ಲಿಸಿರೋಣ. ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ